ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಏಪ್ರಿಲ್ ತಿಂಗಳ 22ನೇ ತಾರೀಕು ಸೌಮ್ಯವಾಸರ ಅಂದರೆ ಬುಧವಾರ. ಇದು ಶ್ರೀ ಪರಾಭವನಾಮ ಸಂವತ್ಸರದ ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಶುಕ್ಲ ಪಕ್ಷದ ಪಂಚಮಿಯ ತಿಥಿ ಇರುವಂಥ ದಿನ. ಈ ಪಂಚಮಿಯ ತಿಥಿ ಈ ದಿನ ಬೆಳಿಗ್ಗೆ 6:01 ಮಾತ್ರ ಇರುತ್ತೆ. ಉಪರಿ ಇರೋದರಿಂದ ಷಷ್ಠಿ ಆರಂಭ ಆಗುತ್ತೆ. ಅಂದರೆ ಈ ದಿನ ಸೂರ್ಯೋದಯದ ಸಮಯಕ್ಕೆ ಷಷ್ಠಿ ತಿಥಿ ಇರುತ್ತೆ. ಇನ್ನು ಈ ದಿನದ ನಕ್ಷತ್ರ ಆರಿದ್ರ ನಕ್ಷತ್ರ. ಇದು ಈ ದಿನ ರಾತ್ರಿ 2:55 ಇರಲಿದೆ. ನಂತರ ಪುನರ್ವಸು ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ. ಇದು ಈ ದಿನ ಮಧ್ಯಾಹ್ನ 12:04 ಇರಲಿದೆ. ನಂತರ ಉತ್ತರ ಕರ್ಣ ತೈತಿಲ ಆರಂಭ ಆಗುತ್ತೆ. ಈ ದಿನದ ಯೋಗ ಅತಿಗಂಡ ಯೋಗ. ಇದು ಈ ದಿನ ಬೆಳಿಗ್ಗೆ 9:08 ಇರಲಿದೆ. ನಂತರ ಸುಕರ್ಮ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮೇಷ, ಚಂದ್ರ ಇರುವಂಥ ರಾಶಿ ಮಿಥುನ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:22 ಮಧ್ಯಾಹ್ನ 1:56 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 10:48 ಮಧ್ಯಾಹ್ನ 12:22 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 7:41 ಬೆಳಿಗ್ಗೆ 9:14 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:53 ಮಧ್ಯಾಹ್ನ 12:45 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿನ್ ಮುಹೂರ್ತ ಯಾವುದೂ ಇಲ್ಲ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 1:52 ಮಧ್ಯಾಹ್ನ 2:55 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಚಗೋದಯದ ಲಾಭದ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 6:04 ಬೆಳಿಗ್ಗೆ 7:39 ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು, ಲೇವಾದೇವಿ ವ್ಯವಹಾರ ಮಾಡುವಂಥವರು ಈ ಒಂದು ಲಾಭದ ಸಮಯವನ್ನು ನೀವು ಬಳಸ್ಕೊಳ್ಬೋದು. ಇದರಲ್ಲಿ ನಿಮ್ಮ ವ್ಯವಹಾರಗಳನ್ನಾಗಲಿ ಅಥವಾ ವ್ಯಾವಹಾರಿಕವಾಗಿ ನೀವು ಮಾಡುವಂಥ ಪ್ರಯಾಣಕ್ಕಾಗಲಿ ಇದು ಸೂಕ್ತವಾಗಿರುವಂಥ ಸಮಯ. ಈ ಚಗೋದಯದ ಲಾಭದ ಸಮಯ, ಇದನ್ನು ನೀವು ಅನುಸರಣೆ ಮಾಡ್ಬೋದು. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:02 ಸೂರ್ಯಾಸ್ತ ಸಂಜೆ 6:32. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಸಿಂಹ, ಕನ್ಯಾ, ಧನಸ್ಸು ಮತ್ತು ಮಕರ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಬುಧ. ಬುಧ ಅಂತ ಹೇಳಿದ್ರೆ ಮಾತಿಗೆ ಕಾರಕ, ವಾಕ್ಚಾತುರ್ಯಕ್ಕೆ ಕಾರಕ ಬುಧ. ಹಾಗಾಗಿ ಈ ದಿನ ಮಾತಿನಿಂದ ಕೆಲವೊಂದು ಸಮಸ್ಯೆಗಳು ಪರಿಹಾರ ಆಗುತ್ತೆ. ನಿಮ್ಮ ನಯವಾದಂತಹ ಸವಿಯಾದಂತಹ ಮಾತು ಕೆಲವರನ್ನು ತುಂಬ ಆಕರ್ಷಿಸುತ್ತೆ. ಹಾಗೆ ಕೆಲವರಿಗೆ ಈ ಮಾತಿನಿಂದಲೇ ಅನರ್ಥಗಳು ಉಂಟಾಗುವಂಥ ಸಂದರ್ಭಗಳು ಕೂಡ ಇದೆ. ಅಂದರೆ ನಿಮ್ಮ ಮಾತನ್ನು ಅವರು ಸರಿಯಾಗಿ ಅರ್ಥೈಸ್ಕೊಳ್ಳಲ್ಲ. ಹಾಗಾಗಿನೇ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಕೂಡ ಇದೆ ಮಾತಿನಿಂದ. ಹಾಗಾಗಿ ಈ ದಿನ ನಿಮ್ಮ ಮಾತನ್ನು ಸಮತೋಲನದಲ್ಲಿ ಇಟ್ಕೊಳ್ಬೇಕು, ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಇದು ಬಹಳ ಮುಖ್ಯ. ಇನ್ನು
ಗಣಿತಕ್ಕೆ, ವಾಣಿಜ್ಯಕ್ಕೆ, ವ್ಯಾಪಾರಕ್ಕೆ, ವ್ಯವಹಾರಕ್ಕೆ, ಲೆಕ್ಕಾಚಾರಕ್ಕೆ ಬುಧ ಕಾರಕ. ಹಾಗಾಗಿ ಈ ದಿನ ವ್ಯಾಪಾರ ಮಾಡುವಂಥವ್ರು, ವ್ಯವಹಾರ ಮಾಡುವಂಥವ್ರಿಗೆ, ಅದರಲ್ಲೂ ವರ್ತಕರಿಗೆ ಮತ್ತು ದಳ್ಳಾಳಿಗಳಿಗೆ ತುಂಬ ಅನುಕೂಲತೆಗಳು ಇದೆ. ವ್ಯಾಪಾರದಲ್ಲಿ ಲಾಭ ಇದೆ, ಪ್ರಗತಿ ಇದೆ. ಹಾಗೆ ಈ ದಿನದ ವ್ಯವಹಾರಗಳಿಂದ ನಿಮಗೆ ಸಮಾಧಾನ ಸಿಕ್ಕುವಂಥದ್ದು ಇದೆ. ಇನ್ನು ಗೆಳೆತನಕ್ಕೆ, ಸ್ನೇಹಕ್ಕೆ ಬುಧ ಕಾರಕ. ಹಾಗಾಗಿ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡುವಂಥವ್ರಿಗೂ ಕೂಡ ಈ ದಿನ ಅನುಕೂಲತೆಗಳು ಇದೆ. ಒಟ್ಟಾರೆ ವ್ಯಾಪಾರಿ ಕ್ಷೇತ್ರದಲ್ಲಿರುವಂಥವ್ರಿಗೆಲ್ಲ ಈ ದಿನ ತುಂಬ ಅನುಕೂಲತೆಗಳು ಇರುತ್ತೆ. ಇನ್ನು ಕಲಿಕೆಗೆ ಮತ್ತು ಬರವಣಿಗೆಗೆ ಬುಧ ಕಾರಕ. ಹಾಗಾಗಿ ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ಒಳ್ಳೆಯ ಸಮಯ. ಏಕೆಂದರೆ ನಿಮ್ಮ ಮುಂದಿನ ಓದು, ವ್ಯಾಸಂಗ ಅಥವಾ ಉನ್ನತ ಶಿಕ್ಷಣ, ವಿದೇಶ ಪ್ರವಾಸ ಇತ್ಯಾದಿಗಳಿಗೆ ತುಂಬ ಅನುಕೂಲತೆಗಳಿರುತ್ತೆ. ತುಂಬ ಮಾಹಿತಿಗಳು ಈ ದಿನ ಸಿಕ್ಕತ್ತೆ. ಹಾಗಾಗಿನೇ ಈ ದಿನ ಬುಧ ನಿಮ್ಮ ಬುದ್ಧಿಯನ್ನು ಚುರುಕುಗೊಳಿಸ್ತಾನೆ. ಒಳ್ಳೆಯ ವ್ಯವಹಾರಗಳು ನಡೆಯುತ್ತೆ. ಮಾತಿನಲ್ಲಿ ಮೋಡಿ ಮಾಡುವಂಥ ಎಲ್ಲ ಅವಕಾಶಗಳು ಕೂಡ ಈ ದಿನ ಇರುತ್ತೆ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಪ್ರಯಾಣವನ್ನು ಗುರು ಹೋರಾದಲ್ಲಿ ಆರಂಭ ಮಾಡಿದ್ರೆ ಅದು ನಿಮಗೆ ಅತ್ಯುತ್ತಮವಾದಂಥ ಫಲವನ್ನು ತಂದುಕೊಡುತ್ತೆ. ಏಕೆಂದರೆ ಗುರು ಹೋರ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಅನುಕೂಲಕರವಾಗಿ ಇರುವಂಥದ್ದು. ಹಾಗಾಗಿ ಈ ದಿನ ಗುರು ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:04 ಬೆಳಿಗ್ಗೆ 10:09 ಇನ್ನು ಅಪರಾಹ್ನ 4:40 ಸಂಜೆ 5:45 ಹಾಗೆ ರಾತ್ರಿ 11:24 ರಾತ್ರಿ 12:19 ಗುರುಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳು, ಚಟುವಟಿಕೆಗಳು ಶನಿ ಹೋರದಲ್ಲಿ ಆರಂಭ ಆದರೆ ಅದು ತುಂಬ ನಿಧಾನವಾದಂಥ ಒಂದು ಪ್ರಗತಿಯಲ್ಲಿ ಇರುತ್ತೆ. ಏಕೆಂದರೆ ಶನಿ ಮಂದಗತಿಯಲ್ಲಿ ಚಲಿಸುವಂಥವನು, ತುಂಬ ನಿಧಾನ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳೂ ಕೂಡ ನಿಧಾನ ಆಗುತ್ತೆ. ಹಾಗೆ ಬರುವಂಥ ಫಲಿತಾಂಶಗಳು ಕೂಡ ತುಂಬ ನಿಧಾನವಾಗುತ್ತೆ. ಹಾಗಾಗಿ ಈ ದಿನ ಶನಿ ಹೋರಾದಲ್ಲಿ ಯಾವುದೇ ರೀತಿಯ ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳಿದ್ದರೆ ಅದನ್ನು ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 7:59 ಬೆಳಿಗ್ಗೆ 9:04 ಇನ್ನು ಅಪರಾಹ್ನ 3:35 ಅಪರಾಹ್ನ 4:40 ಇನ್ನು ರಾತ್ರಿ 10:29 ರಾತ್ರಿ 11:24 ಶನಿ ಹೋರ ಇರುವಂಥ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಇರುವಂಥ ಬುಧ ಹೋರ ಬಹಳ ಚೆನ್ನಾಗಿದೆ. ಅದರಲ್ಲೂ ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ ನಿಮ್ಮ ಆರ್ಬಿಟ್ರೇಷನ್ಗಾಗಲಿ, ನೆಗೋಷಿಯೇಷನ್ಸ್ಗಾಗಲಿ, ಇನ್ನು ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರಕ್ಕಾಗಲಿ ಅಥವಾ ಯಾವುದೇ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥದ್ದು, ಹಣದ ಲೇವಾದೇವಿ ವ್ಯವಹಾರ ಮಾಡುವಂಥದ್ದಕ್ಕೆ ಬುಧ ಹೋರ ಬಹಳ ಚೆನ್ನಾಗಿದೆ, ಪ್ರಶಸ್ತವಾಗಿದೆ. ಹಾಗಾಗಿ ನೀವು ಈ ದಿನ ವ್ಯಾಪಾರಸ್ಥರು ಈ ಬುಧ ಹೋರವನ್ನು ಅನುಸರಣೆ ಮಾಡ್ಬೋದು. ಇದು ಈ ದಿನ ಪ್ರಾತಃ ಕಾಲ 5:49 ಬೆಳಿಗ್ಗೆ 6:54 ಇನ್ನು ಮಧ್ಯಾಹ್ನ 1:25 ಮಧ್ಯಾಹ್ನ 2:30 ಇನ್ನು ರಾತ್ರಿ 8:40 ರಾತ್ರಿ 9:35 ಬುಧ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಶುಕ್ರ ಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅನ್ಫೇವರಬಲ್ ಆಗಿರುವಂಥ ಸಂದರ್ಭ ಅಂದರೆ ಶುಕ್ರ ಹೋರ. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಅಥವಾ ವಿವಾಹಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಪ್ರಯಾಣವನ್ನು ಮಾಡಲಿಕ್ಕೆ ಶುಕ್ರ ಹೋರ ಅಷ್ಟೊಂದು ಚೆನ್ನಾಗಿಲ್ಲ. ಇನ್ನು ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ ಆಗಲಿ, ಅಡ್ವಾನ್ಸ್ ಕೊಡುವಂಥ ವಿಚಾರ ಆಗಲಿ, ಲೇವಾದೇವಿ ವ್ಯವಹಾರ ಮಾಡುವಂಥದ್ದು, ಸಾಲವನ್ನು ತರುವಂಥದ್ದಾಗಲಿ ಕೊಡುವಂಥದ್ದನ್ನಾಗಲಿ ಈ ದಿನ ಶುಕ್ರ ಹೋರದಲ್ಲಿ ಮಾಡಬೇಡಿ. ಏಕೆಂದರೆ ಇದು ನಿಮಗೆ ಅಷ್ಟೊಂದು ಅನುಕೂಲವನ್ನು ತರಲ್ಲ ಈ ವ್ಯವಹಾರಗಳು ಈ ಸಂದರ್ಭದಲ್ಲಿ ಮಾಡೋದ್ರಿಂದ. ಹಾಗಾಗಿ ಈ ದಿನ ಶುಕ್ರ ಹೋರ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:19 ಮಧ್ಯಾಹ್ನ 1:25 ಇನ್ನು ರಾತ್ರಿ 7:45 ರಾತ್ರಿ 8:40 ಇನ್ನು ಮಧ್ಯರಾತ್ರಿ 2:09 ರಾತ್ರಿ 3:03 ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಇರುವಂಥ ಕುಜ ಹೋರ ಚೆನ್ನಾಗಿದೆ, ಇದು ಫೇವರಬಲ್ ಆಗಿದೆ. ಅದರಲ್ಲೂ ಈ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳನ್ನು ಮಾಡಲಿಕ್ಕೆ ಕುಜ ಹೋರದಲ್ಲಿ ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡ್ಬೋದು. ಜೊತೆಗೆ ಯಾವುದೇ ರೀತಿಯ ಸ್ಪರ್ಧೆಗಳಲ್ಲಿ ಭಾಗವಹಿಸುವಂಥದ್ದಾಗಲಿ, ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸುವಂಥ ವಿದ್ಯಾರ್ಥಿಗಳಿಗಾಗಲಿ ಕುಜ ಹೋರ ಚೆನ್ನಾಗಿದೆ.
ಕ್ರೀಡಾಪಟುಗಳಿಗೂ ಕೂಡ ಈ ಕುಜ ಹೋರಾದಲ್ಲಿ ನಿಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥದ್ದಿದೆ. ಹಾಗೆ ನಿಮ್ಮ ಉತ್ಪನ್ನಗಳನ್ನು ಮಾರ್ಕೆಟಿಂಗ್ ಮಾಡುವಂಥ ವಿಚಾರ ಇದ್ದರೆ ಅದನ್ನು ಕುಜ ಹೋರಾದಲ್ಲೇ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ದಿನ ಕುಜ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 14 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 45 ನಿಮಿಷದಿಂದ ಸಂಜೆ 6 ಗಂಟೆ 50 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 19 ನಿಮಿಷದಿಂದ ರಾತ್ರಿ 1 ಗಂಟೆ 14 ನಿಮಿಷದವರೆಗೆ ಕುಜ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಪ್ರಯಾಣವನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದಿದೆ ಪ್ರತಿದಿನ ಅದನ್ನು ತಿಳ್ಕೊಳ್ಳಿ. ಹಾಗೆ ಹೊರದ ಬಗ್ಗೆ ಕೂಡ ನೀವು ಮಾಹಿತಿಗಳನ್ನು ತಿಳ್ಕೊಳ್ಬೇಕು. ಅಂದರೆ ಯಾವ ಹೊರದಲ್ಲಿ ಯಾವ ಕೆಲಸಗಳು ಸೂಕ್ತವಾಗಿ ನಡೆಯುತ್ತೆ, ಒಳ್ಳೆಯ ಲಾಭವನ್ನು ತರುತ್ತೆ, ಅನುಕೂಲವನ್ನು ತರುತ್ತೆ ಅನ್ನುವಂಥ ವಿಚಾರವನ್ನು ಪ್ರತಿನಿತ್ಯ ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಏಕೆಂದರೆ ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿರೋದ್ರಿಂದ ನೀವು ನಿರೀಕ್ಷೆ ಮಾಡಿದಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ನಿಮಗೆ ಸರ್ವ ವಿಧದಲ್ಲೂ ಕೂಡ ಒಳ್ಳೆಯದೇ ಆಗುತ್ತೆ. ಬಂಧುಗಳೇ, ಈ ದಿನ ವಿಶೇಷವಾದಂತಹ ದಿನ. ವೈಶಾಖ ಮಾಸದ ಶುಕ್ಲ ಪಕ್ಷದ ಷಷ್ಠಿಯ ತಿಥಿ ಇರುವಂತಹ ದಿನ. ಈ ದಿನ ಶ್ರೀ ರಾಮಾನುಜಾಚಾರ್ಯರ ಜಯಂತಿಯನ್ನು ಆಚರಣೆ ಮಾಡುವಂತಹ ದಿನ. ನೆನ್ನೆಯ ದಿನ ಶಂಕರಾಚಾರ್ಯರ ಜಯಂತಿ ಆಯಿತು. ಈ ದಿನ ವಿಶಿಷ್ಟಾದ್ವೈತ ಮತ ಪ್ರವರ್ತಕರಾದಂತಹ ರಾಮಾನುಜಾಚಾರ್ಯರ ಜಯಂತಿ ಇದೆ. ದೇಶದಾದ್ಯಂತ ಇರುವಂತಹ ಹಲವಾರು ವಿಷ್ಣು ತತ್ವ ಇರುವಂತಹ ದೇವಾಲಯಗಳಲ್ಲಿ ದೇವರ ಪೂಜಾ ಕ್ರಮವನ್ನು ನಿಯಮಬದ್ಧಗೊಳಿಸಿದಂಥವರು ರಾಮಾನುಜಾಚಾರ್ಯರು. ಹಾಗೆ ಕೆಲವು ದೇವಾಲಯಗಳಲ್ಲಿ ನಮ್ಮಾಳ್ವಾರವರ ಪ್ರತಿಮೆಗಳನ್ನು ಇಟ್ಟು ಪೂಜೆ ಮಾಡುವಂಥದ್ದು ಕೂಡ ಇದೆ. ತಿರುಪತಿಯಲ್ಲಾಗಲಿ ಮೇಲುಕೋಟೆಯಲ್ಲಾಗಲಿ ಇರುವಂಥ ಪೂಜಾ ಕ್ರಮ ಏನಿದೆ ಅದು ರಾಮಾನುಜಾಚಾರ್ಯರ ಆಸೆಯಂತೆ ನಡೀತಾ ಇದೆ ಅನ್ನುವಂಥ ಒಂದು ವಿಚಾರ. ಅವರೇ ನಿರ್ದೇಶನ ಮಾಡಿದ್ದು, ಅವರೇ ಈ ಪೂಜಾ ವಿಧಿವಿಧಾನಗಳನ್ನು ಯಾವ ರೀತಿಯಲ್ಲಿ ಮುಂದುವರಿಸಬೇಕು ಅನ್ನುವಂಥ ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದು. ಅದಕ್ಕಾಗಿಯೇ ರಾಮಾನುಜಾಚಾರ್ಯರನ್ನು ಈ ದಿನ ಸ್ಮರಣೆ ಮಾಡಿ ಪ್ರಾರ್ಥನೆ ಮಾಡಿಕೊಂಡ್ರೆ ದೇವರ ಪೂಜಾ ವಿಧಾನದ ಬಗ್ಗೆ ನಮಗಿರುವಂಥ ಒಂದು ಅವಸ್ಥೆ ಜಾಗೃತವಾಗುತ್ತೆ. ಹಾಗೆ ತಿರುಪತಿಯಲ್ಲಿ ಇರುವಂಥ ಹುಂಡಿ ಏನಿದೆ ಅದರ ಸ್ಥಳವನ್ನು ಈ ಕುಬೇರ ಮೂಲೆಯಲ್ಲಿ ಇಲ್ಲೇ ಹೀಗೆ ಇರಬೇಕು ಅನ್ನುವಂಥ ಒಂದು ಸ್ಥಳ ನಿರ್ದೇಶನ ನೀಡಿ ಅದಕ್ಕೆ ಆ ಹುಂಡಿಗೆ ಒಂದು ಜಾಗವನ್ನು ಗೊತ್ತು ಮಾಡಿದಂಥವರು ರಾಮಾನುಜಾಚಾರ್ಯರು. ಹಾಗೆ ಶ್ರೀರಂಗಂನಲ್ಲಿ ತಮ್ಮ ಜೀವನದ ಅಂತಿಮ ದಿನಗಳನ್ನು ಕಳೆದಂಥವರು ರಾಮಾನುಜಾಚಾರ್ಯರು. ಈಗಲೂ ಕೂಡ ಅವರ ಪಾರ್ಥಿವ ಶರೀರವನ್ನು ಅಂದರೆ ದೇಹವನ್ನು ಶ್ರೀರಂಗಂನಲ್ಲಿ ಸಂರಕ್ಷಿಸಿ ಇಡಲಾಗಿದೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿ ಗುರುಗಳ ದರ್ಶನವನ್ನು ಅಲ್ಲಿ ಶ್ರೀರಂಗಂಗೆ ಹೋದಾಗ ನೀವು ದರ್ಶನ ಪಡ್ಕೊಳ್ಬೋದು ಅನ್ನುವಂಥ ಒಂದು ವಿಚಾರವನ್ನು ಹೇಳ್ತಾ, ಇನ್ನು ಈ ದಿನ ಗಜಕೇಸರಿ ಯೋಗ ರೂಪುಗೊಳ್ತಾ ಇರುವಂಥ ಸಂದರ್ಭ. ಏಕೆಂದರೆ ಚಂದ್ರ ಈ ದಿನ ಮಿಥುನ ರಾಶಿಗೆ ಬರ್ತಾ ಇದ್ದಾನೆ. ಮಿಥುನ ರಾಶಿಯಲ್ಲಿ ಗುರುವಿನ ಸಂಚಾರ ನಡೀತಾ ಇದೆ. ಹಾಗಾಗಿ ಗುರು ಮತ್ತು ಚಂದ್ರರ ಈ ಸಂಯೋಗ ಗಜಕೇಸರಿ ಯೋಗವನ್ನು ತರ್ತಾ ಇದೆ. ಇನ್ನು ಧನಯೋಗ ಕೂಡ ಉಂಟಾಗ್ತಾ ಇರುವಂಥದ್ದು ಶುಕ್ರನಿಂದ. ದ್ವಿತೀಯದಲ್ಲಿ ಶುಕ್ರನ ದೃಷ್ಟಿ ಇರುತ್ತೆ. ಇನ್ನು ನೀಚ ಭಂಗ ರಾಜಯೋಗ ಕೂಡ ಈ ದಿನ ಉಂಟಾಗ್ತಾ ಇರುವಂಥದ್ದು. ಒಟ್ಟಾರೆ ಈ ದಿನ ಅನೇಕ ಶುಭ ಯೋಗಗಳು ರೂಪುಗೊಳ್ತಾ ಇದೆ. ಆದ್ದರಿಂದಲೇ ಈ ದಿನದ ಮಹತ್ವ ಮತ್ತಷ್ಟು ಹೆಚ್ಚಾಗ್ತಾ ಇರುವಂಥದ್ದು. ಇನ್ನು ಈ ಗ್ರಹಗಳ ಸ್ಥಿತಿಯ ಆಧಾರದ ಮೇಲೆ, ಅಂದರೆ ಗ್ರಹಗಳು ಯಾವ ಯಾವ ರಾಶಿಯಲ್ಲಿದೆ, ಯಾವ ರೀತಿಯಲ್ಲಿ ದೃಷ್ಟಿಯನ್ನು ಹೊಂದಿದೆ ಅನ್ನುವಂಥದ್ರ ಆಧಾರದ ಮೇಲೆ ಈ ಚಂದ್ರನ ಗೋಚಾರದಿಂದ ನಮಗೆ ಈಗಾಗಲೇ ಹೇಳಿದಾಗೆ ಶುಭ ಯೋಗಗಳು ರೂಪುಗೊಳ್ತಾ ಇರುವಂಥ ಸಂದರ್ಭ. ಹಾಗಾಗಿ ಇಲ್ಲಿ ಗುರು ಮತ್ತು ಬುಧನ ರಾಶಿ ಪರಿವರ್ತನೆ ಕೂಡ ಆಗ್ತಾ ಇದೆ. ಅಂದರೆ ಬುಧನ ರಾಶಿಯಲ್ಲಿ ಅಂದರೆ ಮಿಥುನ ರಾಶಿಯಲ್ಲಿ ಗುರು ಇದ್ದಾನೆ. ಇನ್ನು ಗುರುವಿನ ರಾಶಿಯಲ್ಲಿ ಅಂದರೆ ಮೀನ ರಾಶಿಯಲ್ಲಿ ಬುಧ ಇದ್ದಾನೆ. ಹಾಗಾಗಿ ಬುಧ ಮತ್ತು ಈ ಗುರುವಿನ ನಡುವೆ ರಾಶಿ ಪರಿವರ್ತನೆಯ ಶುಭ ಯೋಗ ಕೂಡ ಈ ಸಂದರ್ಭದಲ್ಲಿ ಉಂಟಾಗ್ತಾ ಇರುವಂಥದ್ದು. ಇದರಿಂದ ನೀಚಭಂಗ ರಾಜಯೋಗವನ್ನು ಬುಧ ನಿರ್ಮಿಸ್ತಾ ಇದ್ದಾನೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಆರ್ಥಿಕ ಸ್ಥಿತಿಗಳು ಬಲಗೊಳ್ಳುವಂತಹ ಸಂದರ್ಭ ಇದು. ಹಾಗೆ ಕೆಲವೊಂದು ಗ್ರಹಗಳಿಂದ ಕೆಲವು ರಾಶಿಯವರಿಗೆ ವಿಶೇಷವಾದಂಥ ಒಂದು ಫಲಗಳು ಸಿಕ್ಕತ್ತೆ ಅನ್ನುವಂಥದ್ದಿದೆ.
ಹಾಗಾಗಿ ನಿಮ್ಮ ಪ್ರಯತ್ನಗಳು ಈಡೇರುತ್ತೆ, ನಿಮ್ಮ ಕಷ್ಟಗಳು ನಿವಾರಣೆಯಾಗುತ್ತೆ. ಹಾಗೆ ವಿಶೇಷವಾದಂತಹ ಧನಯೋಗ ಕೂಡ ಈ ಸಂದರ್ಭದಲ್ಲಿ ಪ್ರಾಪ್ತಿಯಾಗೋದರಿಂದ ಕೆಲವು ರಾಶಿಯವರಿಗೆ ತುಂಬ ಅದೃಷ್ಟ ಇದೆ. ಅದರಲ್ಲೂ ಮೇಷರಾಶಿಯವರಿಗೆ ಈ ದಿನ ನಿಮ್ಮ ಉದ್ಯೋಗಕ್ಕೆ, ನಿಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಲಾಭದಾಯಕವಾದಂತಹ ದಿನ ಇದು. ಏಕೆಂದರೆ ನಿಮ್ಮ ಕೌಶಲ್ಯ, ನಿಮ್ಮ ಸಾಮರ್ಥ್ಯ ವಿಶೇಷವಾಗಿ ಪ್ರದರ್ಶನ ಆಗುತ್ತೆ. ನಿಮ್ಮ ಬುದ್ಧಿವಂತಿಕೆಯಿಂದಾಗಲಿ, ನಿಮ್ಮ ಅನುಭವದಿಂದಲಾಗಲಿ ಈ ದಿನ ಬಂದಿರುವಂಥ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳುವಂಥದ್ದು ಇದೆ. ಇನ್ನು ಸರ್ಕಾರಿ ಯೋಜನೆಗಳಿಂದ, ಸರ್ಕಾರದಿಂದ ತುಂಬ ಲಾಭ ಉಂಟಾಗುವಂಥ ಸಂದರ್ಭ ಇದು. ಹಾಗಾಗಿ ಸರ್ಕಾರದ ಇಲಾಖೆಗಳಲ್ಲಿ ಯಾವುದೇ ರೀತಿಯ ಕೆಲಸಗಳು ಪೆಂಡಿಂಗ್ ಇದ್ದರೆ ಅದು ವಿಶೇಷವಾಗಿ ನಿಮಗೆ ಲಾಭವನ್ನು ತರುತ್ತೆ, ಅನುಕೂಲವನ್ನು ತರುತ್ತೆ. ಇನ್ನು ಸಹೋದ್ಯೋಗಿಗಳ ಸಹಾಯ, ಸ್ನೇಹಿತರ ಸಹಾಯ ನಿಮಗೆ ಸಕಾಲಕ್ಕೆ ಈ ದಿನ ದೊರಕುವಂಥದ್ದು. ಇದರಿಂದ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂಥ ಒಂದು ಒಳ್ಳೆಯ ಅವಕಾಶ ಸಿಕ್ಕತ್ತೆ. ಈ ವರ್ಕಲ್ಲಿ ಇನ್ವಾಲ್ವ್ಮೆಂಟ್ ಬಹಳ ಚೆನ್ನಾಗಿದೆ. ಅದಕ್ಕಾಗಿಯೇ ಪ್ರತಿಫಲ ಕೂಡ ನಿಮಗೆ ಬಹಳ ವಿಶೇಷ ರೀತಿಯಲ್ಲೇ ಬರುವಂಥದ್ದಿದೆ. ಇನ್ನು ನಾಯಕತ್ವದ ಗುಣಗಳು ಕೂಡ ಈ ಸಂದರ್ಭದಲ್ಲಿ ಪ್ರದರ್ಶನ ಆಗುವಂಥದ್ದು ಇದೆ. ಹಾಗಾಗಿ ನಿಮ್ಮ ಸಾಮರ್ಥ್ಯ ಏನಿದೆ, ನಿಮ್ಮ ಒಂದು ಲೀಡರ್ಶಿಪ್ ಕ್ವಾಲಿಟಿ ಏನಿದೆ, ಅದರಲ್ಲಿ ಹೆಚ್ಚಳ ಆಗುವಂಥದ್ದು. ಹಾಗಾಗಿ 4 ಜನರನ್ನು ನೀವು ತಂಡದ ನಾಯಕರಾಗಿ ಮುನ್ನಡೆಸುವಂಥ ಒಂದು ಒಳ್ಳೆಯ ಸುಯೋಗ ಒದಗಿ ಬರುವಂಥದ್ದು ಇದೆ. ಒಟ್ಟಾರೆ ನಿಮಗೆ ನಿಮ್ಮ ವ್ಯವಹಾರಗಳಲ್ಲಿ, ನಿಮ್ಮ ವ್ಯಾಪಾರದಲ್ಲಿ ಸಮೃದ್ಧಿ ಇದೆ, ಸುಖ ಇದೆ, ಮನಸ್ಸಿನಲ್ಲಿ, ಕುಟುಂಬದಲ್ಲಿ ನೆಮ್ಮದಿಯ ಅಂಶಗಳು ತುಂಬ ಇರುತ್ತೆ. ಹಾಗಾಗಿನೇ ಈ ಸಂದರ್ಭ ನಿಮಗೆ ಉತ್ತಮವಾಗಿರೋದರಿಂದ ಈ ಬುಧವಾರದ ದಿನ ನೀವು ಕೇಸರಿ ಬಣ್ಣ ಇರುವಂತಹ ಗಣಪತಿಯ ವಿಗ್ರಹವನ್ನು ಆರಾಧನೆ ಮಾಡಿ, 21 ಗರಿಕೆಗಳನ್ನು ಸಮರ್ಪಣೆ ಮಾಡಿ, ಗಣಪತಿಯನ್ನು ಪೂಜೆ ಮಾಡಿ ದರ್ಶನ ಮಾಡಿಕೊಳ್ಳಿ, ನಿಮಗೆ ಒಳ್ಳೆಯದಾಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ವಿಶೇಷ ಅಂತ ಹೇಳಿದ್ರೆ ಈ ಗುರು ಮತ್ತು ಚಂದ್ರರ ಸಂಯೋಗ ಒಳ್ಳೆಯ ಲಾಭ ಇರುವಂಥದ್ದು, ಗಜಕೇಸರಿ ಯೋಗ ರೂಪುಗೊಳ್ತಾ ಇರುವಂತಹ ಸಂದರ್ಭ. ಹಾಗಾಗಿ ಹಣಕಾಸಿನ ಪರಿಸ್ಥಿತಿ ಅನುಕೂಲಕರವಾಗಿರುತ್ತೆ. ನಿಮಗೆ ಬರಬೇಕಾದಂತಹ ಹಣ ಬರುವಂಥದ್ದು ಇದೆ. ಇನ್ನು ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತಹ ವಿಚಾರಗಳು ಕೂಡ ನಿಮಗೆ ಅನುಕೂಲಕರವಾದಂತಹ ಫಲಿತಾಂಶವನ್ನು ತಂದುಕೊಡುತ್ತೆ. ಇನ್ನು ಈ ದಿನ ನಿಮಗೆ ಹಣಕಾಸಿನ ಪರಿಸ್ಥಿತಿ ಅನುಕೂಲವಾಗಿರೋದರಿಂದ ಕೆಲವೊಂದು ಭೌತಿಕ ಸೌಲಭ್ಯಗಳನ್ನು ಪಡ್ಕೊಳ್ತೀರಿ, ಕೆಲವೊಂದು ವಸ್ತುಗಳನ್ನು ಖರೀದಿ ಮಾಡುವಂಥದ್ದು ಕೂಡ ಇದೆ. ಇನ್ನು ಕುಟುಂಬ ಜೀವನದಲ್ಲಿ ತುಂಬ ಸಾಮರಸ್ಯ ಇದೆ. ಏಕೆಂದರೆ ಚಂದ್ರ ಮನಃಕಾರಕ. ಹಾಗಾಗಿ ಈ ದಿನ ಮನಸ್ಸು ನಿಮಗೆ ಪ್ರೀತಿ ಪ್ರೇಮದ ಕಡೆಗೆ ತುಂಬ ಸೆಳೆತಾ ಇರುವಂಥ ಸಂದರ್ಭ ಇದೆ. ಆದ್ದರಿಂದಲೇ ಇದು ನಿಮಗೆ ನಿಮ್ಮ ಪ್ರೀತಿಯ ಜೀವನವನ್ನು ವೃದ್ಧಿಸ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ಸಿಕ್ಕುವಂಥ ಸಾಧ್ಯತೆ ಇದೆ. ಹಾಗೆ ಈ ಅಧಿಕಾರಿ ವರ್ಗದವರಾಗಲಿ ಅಥವಾ ಕುಟುಂಬದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಜವಾಬ್ದಾರಿಯಿಂದ ನಿರ್ವಹಣೆ ಮಾಡುವಂಥ ನಿಮಗೆ ಬಹಳ ಗೌರವ ಪ್ರಾಪ್ತಿಯಾಗುತ್ತೆ, ಒಂದು ಒಳ್ಳೆಯ ಸ್ಥಾನಮಾನ ಸಿಕ್ಕುವಂಥದ್ದು. ಜೊತೆಗೆ ನಿಮಗೆ ಏನಾದರೂ ಪ್ರತಿಭೆ ಅನ್ನುವಂಥದ್ದಿದ್ದರೆ ಅಥವಾ ನಿಮ್ಮ ಒಳ್ಳೆಯ ಹವ್ಯಾಸವನ್ನು ಎನ್ಕ್ಯಾಶ್ ಮಾಡಿಕೊಳ್ಳುವಂಥ ಒಂದು ಸಂದರ್ಭ ಬಂದಿದ್ದರೆ ಅದರಿಂದ ಕೂಡ ನಿಮಗೆ ಒಳ್ಳೆಯ ಲಾಭ ಇದೆ. ಒಟ್ಟಾರೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಉತ್ತಮವಾದಂಥ ಒಂದು ಅಭಿವೃದ್ಧಿಯನ್ನು ಕಾಣಲಿಕ್ಕೆ, ಹಾಗೆ ಉತ್ತಮವಾದಂಥ ಒಂದು ಪ್ರದರ್ಶನವನ್ನು ನೀಡಲಿಕ್ಕೆ ತುಂಬ ಅವಕಾಶಗಳಿರುತ್ತೆ. ಇದನ್ನು ನೀವು ಬಳಸ್ಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಈ ಒಂದು ಸಂದರ್ಭದಲ್ಲೇ ವಿದ್ಯಾರ್ಥಿಗಳಿಗೆ ಉತ್ತಮ ಅವಕಾಶಗಳು ಸಿಕ್ಕುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ಮುಂದಿನ ವ್ಯಾಸಂಗಕ್ಕಾಗಲಿ, ನಿಮ್ಮ ಮುಂದಿನ ಉದ್ಯೋಗಕ್ಕಾಗಲಿ ಅಥವಾ ಉದ್ಯೋಗದಲ್ಲಿರುವಂಥವ್ರಿಗೆ ಹೂಡಿಕೆಗಾಗಲಿ ಅತ್ಯುತ್ತಮವಾದಂಥ ಸಂದರ್ಭ ಇದು. ಹಾಗೆ ಈ ದಿನ ನೀವು ದುರ್ಗಾ ಸ್ತುತಿಯನ್ನು ಮಾಡೋದ್ರಿಂದ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳೋದ್ರಿಂದ ನಿಮಗೆ ಉತ್ತಮವಾದಂಥ ಫಲ ಸಿಕ್ಕತ್ತೆ. ಮನಸ್ಸಿಗೆ ಇನ್ನೂ ಹೆಚ್ಚು ಶಾಂತಿ ಸಮಾಧಾನ ಲಭ್ಯವಾಗುತ್ತೆ. ಇನ್ನು ಸಿಂಹರಾಶಿಯವರಿಗೆ ವಿಶೇಷವಾಗಿ ಲಾಭಸ್ಥಾನದಲ್ಲಿ ಗುರು ಮತ್ತು ಚಂದ್ರರ ಸಂಯೋಗ ಆಗ್ತಾ ಇರುವಂಥ ಸಂದರ್ಭ. ಹಾಗಾಗಿ ಇಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರಗಳಿಗೆ ತುಂಬ ಅನುಕೂಲತೆಗಳು ಇರುತ್ತೆ. ನಿಮ್ಮ ಯೋಜನೆಗಳಲ್ಲಿ ಅಥವಾ ನಿಮ್ಮ ಆಲೋಚನೆಗಳಲ್ಲಿ ಸಾಕಷ್ಟು ಸುಧಾರಣೆಗಳು ಇರುತ್ತೆ. ಹಾಗಾಗಿ ತುಂಬ ಪ್ರಾಕ್ಟಿಕಲ್ಲಾಗಿ ಜೀವನವನ್ನು ನೋಡುವಂಥ ಒಂದು ಸಂದರ್ಭ ಈ ಸನ್ನಿವೇಶದಲ್ಲಿ ಇರುವಂಥದ್ದು. ಇನ್ನು ನಿಮ್ಮ ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೂ ಕೂಡ ನಿಮಗೆ ಸಾಧ್ಯವಾಗುತ್ತೆ. ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅದೃಷ್ಟ ನಿಮ್ಮನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತೆ ನೋಡಿ. ಹಾಗಾಗಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೂ ಕೂಡ ನೀವು ಹಿಂದೆ ಮುಂದೆ ನೋಡಬೇಡಿ. ಏಕೆಂದರೆ ಮುಂದೆ ಭವಿಷ್ಯದಲ್ಲಿ ಆ ನಿರ್ಧಾರವೇ ನಿಮಗೆ ಒಳ್ಳೆಯ ಫಲವನ್ನು ತಂದುಕೊಡುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಉತ್ತಮ ಅವಕಾಶಗಳು ಸಿಕ್ಕೋದ್ರಿಂದ ನಿಮ್ಮ ಮುಂದಿನ ಪ್ರಗತಿಗೆ
ಈ ದಿನ ನಿಮಗೆ ಸಿಕ್ಕುವಂಥ ಸಲಹೆ, ಮಾರ್ಗದರ್ಶನ ಇದರಲ್ಲಿ ತುಂಬ ಸಾರ ಇದೆ. ಅದನ್ನು ನೀವು ಸಂಪೂರ್ಣವಾಗಿ ಅಳವಡಿಸ್ಕೊಳ್ಳೋದ್ರಿಂದ ಮುಂದಿನ ಭವಿಷ್ಯ ಉಜ್ವಲವಾಗುತ್ತೆ. ಇನ್ನು ಈ ದಿನ ನಿಮ್ಮ ಅನುಭವ ಇರ್ಬೋದು, ನಿಮ್ಮ ಒಂದು ಮೇಧಾವಿತನ, ನಿಮ್ಮಲ್ಲಿರುವಂಥ ಪ್ರತಿಭೆ, ಇದರಿಂದ ಅಪಾರವಾದ ಲಾಭವನ್ನು ಪಡ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಇದೆ. ಒಟ್ಟಾರೆ ನೀವು ಎಷ್ಟು ಹೆಚ್ಚು ಕೆಲಸವನ್ನು ಮಾಡ್ತೀರೋ ಅಷ್ಟು ನಿಮಗೆ ಫಲಗಳು ಸಿಕ್ಕುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಹಾಗಾಗಿನೇ ಈ ಗಜಕೇಸರಿ ಯೋಗ ಇರುವಂಥ ಸಂದರ್ಭದಲ್ಲಿ ನಿಮಗೆ ದೊರಕುವಂಥ ಒಂದು ನಾಯಕನ ಸ್ಥಾನ ಇರ್ಬೋದು, ಅಧಿಕಾರಯುತವಾದಂಥ ಸ್ಥಾನ ಇರ್ಬೋದು, ಅದನ್ನು ಸಂದರ್ಭೋಚಿತವಾಗಿ ಬಳಸ್ಕೊಳ್ಳಿ. ನಿಮ್ಮ ವರ್ಚಸ್ಸು ಹೆಚ್ಚಾಗುತ್ತೆ. ಹಾಗೆ ಈ ಸಂದರ್ಭದಲ್ಲಿ ನೀವು ಅನ್ನದಾನ ನಡೆಯುವಂಥ ಯಾವುದಾದ್ರೂ ಒಂದು ದೇವಾಲಯಕ್ಕೆ ಸ್ವಲ್ಪ ಅಕ್ಕಿಯನ್ನು ದಾನ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಇನ್ನು ವಿಶೇಷತೆ ಅಂದರೆ ಕನ್ಯಾ ರಾಶಿ. ಏಕೆಂದರೆ ಕನ್ಯಾ ರಾಶಿಯವರಿಗೆ ಉದ್ಯೋಗ ಸ್ಥಾನದಲ್ಲಿ ಗಜಕೇಸರಿ ಯೋಗ ರೂಪುಗೊಳ್ತಾ ಇರುವಂಥದ್ದು. ಅದರಲ್ಲೂ ಬುಧ ನಿಮ್ಮ ರಾಶಿಯ ಅಧಿಪತಿ. ಹಾಗಾಗಿ ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ ಒಂದು ಉತ್ತಮ ಅವಕಾಶ ಸಿಕ್ಕುವಂಥ ದಿನ. ಹಾಗೆ ಬುಧ ಕೂಡ ನಿಮ್ಮ ಮೇಲೆ ಸಂಪೂರ್ಣವಾದಂಥ ದೃಷ್ಟಿಯನ್ನು ಇಟ್ಕೊಂಡಿರೋದ್ರಿಂದ ಈ ದಿನ ವ್ಯವಹಾರಗಳು ಚೆನ್ನಾಗಿ ನಡೆಯುತ್ತೆ. ನಿಮ್ಮ ಮಾತಿನಲ್ಲಿ ಒಂದು ಮೋಡಿ ಇದೆ, ಮಾತಿಗೆ ಒಂದು ತೂಕ ಇದೆ, ವ್ಯಾಲ್ಯೂ ಇದೆ. ಅದಕ್ಕಾಗಿಯೇ ಈ ದಿನ ವ್ಯಾಪಾರ ಮಾಡುವಂಥವ್ರಿಗೆ ಅನುಕೂಲತೆಗಳು ಜಾಸ್ತಿ. ಇನ್ನು ನಿಮ್ಮ ಪ್ರಭಾವ ಏನಿದೆ, ನಿಮ್ಮ ಇನ್ಫ್ಲೂಯೆನ್ಸ್ ಏನಿದೆ, ನಿಮ್ಮ ಗೌರವ, ಹಾಗೆ ನಿಮ್ಮ ಸನ್ನಡತೆ ನಿಮಗೆ ಗೌರವವನ್ನು ತರುತ್ತೆ. ಇನ್ನು ಈ ಗಜಕೇಸರಿ ಯೋಗ ಇರೋದ್ರಿಂದ ವೃತ್ತಿ ಜೀವನದಲ್ಲಿ ಪ್ರಗತಿಗೆ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ. ಬಡ್ತಿ ಇದೆ, ವೇತನದಲ್ಲಿ ಹೆಚ್ಚಳ ಇದೆ, ಜವಾಬ್ದಾರಿಯುತವಾದಂಥ ಕೆಲಸಗಳನ್ನು ನಿರ್ವಹಣೆ ಮಾಡುವಂಥ ಒಂದು ಅಪೂರ್ವ ಅವಕಾಶ ನಿಮಗೆ ಬರುವಂಥದ್ದು ಇದೆ. ಹಾಗಾಗಿ ನಿಮ್ಮ ಪ್ರತಿಭೆ ಮತ್ತು ನಿಮ್ಮ ಸಾಮರ್ಥ್ಯ ಎಷ್ಟಿದೆ ಅನ್ನೋದನ್ನು ಸಾಬೀತುಪಡಿಸಲಿಕ್ಕೆ ಒಳ್ಳೆಯ ಅವಕಾಶ ಅನ್ನುವಂಥದ್ದು ಸಿಕ್ಕತ್ತೆ. ಇನ್ನು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳೇನಾದರೂ ಇದ್ದರೆ ಅದರಲ್ಲಿ ಯಶಸ್ಸಿದೆ. ಹಾಗೆ ಈ ಇಂಟರ್ವ್ಯೂ ಆಗಲಿ, ಸ್ಪರ್ಧೆಗಳಲ್ಲಿ ಭಾಗವಹಿಸುವಂಥದ್ರಲ್ಲಾಗಲಿ ನಿಮ್ಮ ಒಂದು ಮಾತಿನ ಮೋಡಿಯಿಂದ ಅವರನ್ನು ಕೂಡ ಮೆಸ್ಮರೈಸ್ ಮಾಡ್ತೀರಿ. ಹಾಗಾಗಿ ನೀವು ಎಲ್ಲೇ ಹೋಗಿ ಯಾವುದೇ ರೀತಿಯ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅದರಲ್ಲಿ ನಿಮಗೆ ಸಮಾಧಾನಕರವಾದಂಥ ಫಲಿತಾಂಶ ಸಿಕ್ಕತ್ತೆ. ಇನ್ನು ಕುಟುಂಬದ ವ್ಯವಸ್ಥೆ ಏನಿದೆ ಅದು ನೆಮ್ಮದಿಯನ್ನು ತರ್ತಾ ಇದೆ. ಜೊತೆಗೆ ಈ ಕುಟುಂಬದ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಆದಾಯದಲ್ಲಿ ಹೆಚ್ಚಳ ಉಂಟಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆ ನಿಮಗೆ ಕುಟುಂಬದಿಂದ, ನಿಮ್ಮ ಪ್ರೀತಿ ಪಾತ್ರರಿಂದ ಸಂಪೂರ್ಣವಾದಂಥ ಒಂದು ಬೆಂಬಲ ಇದೆ, ಸುಖ ಇದೆ, ಸಮೃದ್ಧಿ ಇದೆ. ಹಾಗೆ ಈ ಒಂದು ಸಂದರ್ಭದಲ್ಲಿ ನೀವು ಗೋಗ್ರಾಸವನ್ನು ನೀಡೋದ್ರಿಂದ, ಹಾಗೆ ಸ್ವಲ್ಪ ಒಂದು 10-15 ನಿಮಿಷಗಳಷ್ಟು ಕಾಲ ಬರೀ ಕಾಲಿನಲ್ಲಿ ಹಸಿರು ಹುಲ್ಲಿನ ಮೇಲೆ ನಡೆಯೋದ್ರಿಂದ ಈ ದಿನ ನಿಮಗೆ ತುಂಬ ಲಾಭ ಇದೆ. ಹಾಗಾಗಿ ಎಲ್ಲವನ್ನೂ ಕೂಡ ಪಾಸಿಟಿವ್ ಆಗಿ ನೋಡುವಂಥ ಒಂದು ಸಂಕಲ್ಪ ಈ ದಿನ ನಿಮಗೆ ಬರುವಂಥದ್ದಿದೆ. ಇನ್ನು ಕುಂಭರಾಶಿಯವರಿಗೆ ಪಂಚಮದಲ್ಲಿ ಈ ಗಜಕೇಸರಿ ಯೋಗ ನಡೀತಾ ಇರುವಂಥ ಸಂದರ್ಭ. ಅದರಲ್ಲೂ ಚತುರ್ಥದಲ್ಲಿ ಶುಕ್ರ ಇದ್ದಾನೆ. ಇದು ಕೂಡ ನಿಮಗೆ ಉತ್ತಮ ಅವಕಾಶಗಳನ್ನು ತಂದುಕೊಡುವಂಥದ್ದು, ಧನಯೋಗ ನಿಮ್ಮ ಪಾಲಿಗೆ ಇರುವಂಥದ್ದು. ಹಾಗೆ ನಿಮ್ಮ ಕೆಲಸ ಕಾರ್ಯಗಳು ಈ ದಿನ ಪೂರ್ಣ ಆಗುತ್ತೆ. ಅಪೂರ್ಣವಾಗಿರುವಂಥ ಕೆಲಸಗಳನ್ನು ಪೂರ್ಣಗೊಳಿಸುವಂಥ ಒಂದು ಮನಸ್ಸಾಗುತ್ತೆ. ಹಾಗಾಗಿ ಈ ದಿನ ಮನಸ್ಸು ಬಹಳ ಮುಖ್ಯವಾಗಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಸಪೋರ್ಟಿವ್ ಆಗಿ ಇರುವಂಥದ್ದು. ಮನಸ್ಸಿದ್ದರೆ ಮಾರ್ಗ ಅಂತಾರಲ್ಲ, ಹಾಗಾಗಿ ಮನಸ್ಸಿದೆ, ಒಳ್ಳೆಯ ಮಾರ್ಗದಲ್ಲೇ ಈ ದಿನ ಇರ್ತೀರಿ. ಇನ್ನು ಈ ದಿನ ನಿಮ್ಮ ಅದೃಷ್ಟ ಕೂಡ ನಿಮ್ಮನ್ನು ಬೆಂಬಲಿಸುತ್ತೆ. ನೋಡಿ, ಯಾವುದೇ ಒಂದು ಸಮಸ್ಯೆ ಅಥವಾ ಒಂದು ಕಷ್ಟ ಅಂತ ಬಂದಾಗ ಅದರಿಂದ ನೀವು ಎಸ್ಕೇಪ್ ಆಗುವಂಥದ್ದಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ. ಹಾಗಾಗಿನೇ ಈ ದಿನ ನ್ಯಾರೋ ಎಸ್ಕೇಪ್ ಆಗುವಂಥ ಲಕ್ಷಣ ಕೂಡ ಇದೆ. ಇನ್ನು ವಿಶೇಷವಾಗಿ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ವಿಚಾರದಲ್ಲಿ ನಿಮ್ಮ ಒಂದು ಒಡನಾಟ, ನಿಮ್ಮ ಸಾಮರಸ್ಯ ಹೆಚ್ಚಾಗುತ್ತೆ. ಒಂದು ಒಳ್ಳೆಯ ತಿಳುವಳಿಕೆ ಈ ದಿನ ಮೂಡುವಂಥದ್ದಿದೆ. ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಬಹಳ ಚೆನ್ನಾಗಿರುತ್ತೆ. ಹಾಗಾಗಿ ಜೀವನ ಅಂದರೆ ಏನು ಅನ್ನುವಂಥದ್ರ ಅರ್ಥ ಈ ದಿನ ನಿಮಗೆ ಆಗುವಂಥದ್ದು. ಹಾಗೆ ಜೀವನದ ಸಾರವನ್ನು ಪೂರ್ಣವಾಗಿ ಸವಿಯುವಂಥ ಒಂದು ಒಳ್ಳೆಯ ಅವಕಾಶ ಕೂಡ ಈ ದಿನ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಹೊಸ ವಿಚಾರಗಳು ನಿಮಗೆ ಬರುವಂಥದ್ದಿದೆ, ಹೊಸ ಜ್ಞಾನ ಬರುತ್ತೆ. ಹಾಗಾಗಿನೇ ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ನಿಮ್ಮ ಉದ್ಯೋಗದಲ್ಲಿ ಅಪ್ಡೇಟ್ ಆಗಲಿಕ್ಕೆ ಒಳ್ಳೆಯ ಅವಕಾಶ ಸಿಕ್ಕುವಂಥದ್ದಿದೆ. ಇನ್ನು ಪರಿಚಿತರಾಗಲಿ ಅಪರಿಚಿತರಾಗಲಿ ನಿಮಗೆ ಬೆಂಬಲವನ್ನು ನೀಡುವಂಥ ಸಂದರ್ಭ. ಹಾಗಾಗಿ ನಿಮಗೆ ಕುಟುಂಬದ ಒಳಗೆ, ಕುಟುಂಬದ ಹೊರಗೆ ಕೆಲಸ ಕಾರ್ಯಗಳಿಗೆ ಉತ್ತಮವಾದಂತಹ ಬೆಂಬಲ ಇದೆ.
ಆದರೆ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಸ್ವಲ್ಪ ಆತುರಾತುರವಾಗಿ ತೀರ್ಮಾನ ತೆಗೆದುಕೊಳ್ಬೇಡಿ. ಜೊತೆಗೆ ಈ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಇನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ನೀವು ರಾಹುವಿಗೆ ಸಂಬಂಧಪಟ್ಟಂಥ ಸ್ತೋತ್ರಗಳನ್ನು ಹೇಳಿಕೊಳ್ಳಿ. ಏಕೆಂದರೆ ರಾಹು ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂಥವನು. ಜೊತೆಗೆ ಈ 7.5 ಶನಿಯ ಕೊನೆಯ ಹಂತದಲ್ಲಿದ್ದೀರಿ ನೀವು. ಆ ಒಂದು ಹಿನ್ನೆಲೆಯಲ್ಲಿ ಆಂಜನೇಯನನ್ನು ಸ್ಮರಣೆ ಮಾಡಿಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಆಂಜನೇಯನ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ಈ 5 ರಾಶಿಯವರಿಗೆ ಗಜಕೇಸರಿ ಯೋಗದ ಹಿನ್ನೆಲೆಯಲ್ಲಿ ಅತ್ಯುತ್ತಮವಾದಂಥ ಫಲಗಳು ಸಿಕ್ಕತ್ತೆ. ಇನ್ನು ಉಳಿದ ರಾಶಿಯವರ ಫಲಾಫಲಗಳು ಹೇಗಿದೆ ಅನ್ನುವಂಥ ವಿಚಾರವನ್ನು ಮುಂದೆ ತಿಳ್ಕೊಳ್ಳೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ತೃತೀಯದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳು ಬಹಳ ಯಶಸ್ವಿಯಾಗಿ ನಡೆಯುವಂಥ ದಿನ. ಅದರಲ್ಲೂ ನಿಮ್ಮ ವೃತ್ತಿಯಲ್ಲಿ, ನಿಮ್ಮ ವ್ಯಾಪಾರಿ ಕ್ಷೇತ್ರದಲ್ಲಿ ಈ ದಿನ ನಿಮಗೆ ಹೊಸ ಹೊಸ ಅವಕಾಶಗಳು ಸಿಕ್ಕತ್ತೆ. ಹೊಸ ಆಹ್ವಾನಗಳು ಕೂಡ ಬರುವಂಥದ್ದಿದೆ. ಒಂದು ಒಳ್ಳೆಯ ಪ್ರಪೋಸಲನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ದಿನ ನಿಮಗೆ ಬರುವಂಥ ಈ ಸುದ್ದಿ ಏನಿದೆ ಅಥವಾ ಮಾಹಿತಿಗಳೇನಿದೆ ಅದು ತುಂಬ ಆಶ್ಚರ್ಯವನ್ನು ತರುತ್ತೆ. ಜೊತೆಗೆ ನಿಮ್ಮ ಒಂದು ಕೆಲಸದಲ್ಲಿ, ನಿಮ್ಮ ಉದ್ಯೋಗದಲ್ಲಿ ಈ ದಿನ ನಿಮಗೆ ಒಂದು ಅನುಕೂಲ, ಪ್ರಗತಿ ಇದೆ, ಸಮಾಧಾನ ಕೂಡ ಇದೆ. ಹಾಗಾಗಿ ಮಾಡುವಂತಹ ಕೆಲಸದಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಸಾಕು. ಅದು ಕೊಡುವಂತಹ ಫಲಾಫಲಗಳೇ ನಿಮ್ಮ ಒಂದು ವ್ಯಕ್ತಿತ್ವವನ್ನು ರೂಪಿಸುತ್ತೆ. ಹಾಗೆ ಈ ದಿನ ಆದಾಯದಲ್ಲಿ ಉತ್ತಮವಾದಂಥ ಒಂದು ಪ್ರಗತಿ ಇದೆ. ಸ್ವಲ್ಪ ನಿಧಾನ ಆಗ್ಬೋದು, ಆದರೂ ಕೂಡ ನಿಮಗೆ ಒಂದು ಸ್ಥಿರವಾದಂತಹ ಆದಾಯವನ್ನು ತಂದುಕೊಡುವಂತಹ ಪ್ರಯತ್ನಗಳು ಕೂಡ ಆಗತ್ತೆ. ಇನ್ನು ಈ ದಿನ ವಿಶೇಷವಾಗಿ ಪ್ರಯಾಣಗಳು ಅನುಕೂಲಕರವಾಗಿರೋದ್ರಿಂದ ನಿಮ್ಮ ವೃತ್ತಿಗಾಗಲಿ, ಉದ್ಯೋಗಕ್ಕಾಗಲಿ ಅಥವಾ ವ್ಯಾಪಾರಕ್ಕಾಗಲಿ ಮಾಡುವಂತಹ ಪ್ರಯಾಣದಲ್ಲಿ ನಿಮಗೆ ತುಂಬ ಲಾಭ ಇದೆ. ಇನ್ನು ಕುಟುಂಬ ಸದಸ್ಯರ ನಡುವೆ ಸೌಹಾರ್ದತೆ ಹೆಚ್ಚಾಗೋದ್ರಿಂದ, ಸಾಮರಸ್ಯ ಇರೋದ್ರಿಂದ ಈ ದಿನ ಕುಟುಂಬದ ಬೆಂಬಲವನ್ನು ಕೂಡ ಪಡ್ಕೊಳ್ತೀರಿ. ಹಾಗಾಗಿ ನಿಮಗೆ ಈ ದಿನ ಹೆಚ್ಚು ಹೆಚ್ಚು ಸಪೋರ್ಟ್ ಅನ್ನುವಂಥದ್ದು ಸಿಕ್ಕತ್ತೆ. ಹಾಗಾಗಿನೇ ಹಣಕಾಸಿನ ವಿಚಾರದಲ್ಲಾಗಲಿ ಅಥವಾ ಸಂಬಂಧಗಳ ವಿಚಾರದಲ್ಲಾಗಲಿ ಈ ದಿನ ಬಹಳ ಗಟ್ಟಿಯಾಗಿರ್ತೀರಿ, ಭದ್ರವಾಗಿರ್ತೀರಿ. ಒಂದು ಸೆಕ್ಯೂರ್ಡ್ ಫೀಲಿಂಗ್ ಅನ್ನುವಂಥದ್ದು ಈ ದಿನ ಇರುತ್ತೆ. ಇನ್ನು ಯಾವುದಾದ್ರೂ ಒಂದು ಹವ್ಯಾಸ ಇದ್ದರೆ ಒಳ್ಳೆಯದು. ಏಕೆಂದರೆ ಅದರಿಂದ ನಿಮ್ಮ ಒಂದು ವರ್ಚಸ್ಸು ಹೆಚ್ಚಾಗುವಂಥದ್ದು, ಅದರಿಂದ ಅಲ್ಪ ಸ್ವಲ್ಪ ಲಾಭ ಕೂಡ ಉಂಟಾಗುವಂಥದ್ದು ಇದೆ. ಹಾಗಾಗಿ ಹವ್ಯಾಸವನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಮಹಾವಿಷ್ಣುವನ್ನು ದರ್ಶನ ಮಾಡಿಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ನಿಮಗೆ ಮಿಶ್ರ ಫಲಗಳಿರುವಂಥ ಸಂದರ್ಭ. ಹಾಗೆ ಈ ದಿನ ವ್ಯವಹಾರಗಳನ್ನು ಮಾಡುವಂಥವ್ರಿಗೆ, ವ್ಯಾಪಾರವನ್ನು ಮಾಡುವಂಥವ್ರಿಗೆ ಸ್ವಲ್ಪ ಸಂಕಷ್ಟದ ಪರಿಸ್ಥಿತಿ ಇದೆ. ಏಕೆಂದರೆ ಕೆಲವೊಂದು ತಪ್ಪು ತಿಳುವಳಿಕೆಗಳಿಂದ ನೀವು ಆ ಥರದ ನಿರ್ಧಾರವನ್ನು ಕೈಗೊಳ್ತೀರಿ. ನಿಮ್ಮ ನಿರ್ಧಾರವೇ ಸರಿ ಇದೆ ಅನ್ನುವಂಥ ಒಂದು ಮಂಡುವಾದವನ್ನು ಕೂಡ ಅನುಸರಣೆ ಮಾಡುವಂಥದ್ದು ಇದೆ. ಹಾಗಾಗಿ ಹೊಂದಾಣಿಕೆ ಇಲ್ಲದ ಜೀವನ ಇರೋದರಿಂದ ಈ ದಿನ ಸ್ವಲ್ಪ ಕಷ್ಟಪಡಬೇಕಾಗುತ್ತೆ. ಇದಕ್ಕೆ ಸುಲಭವಾದಂಥ ಒಂದು ಪರಿಹಾರ ಅಂತ ಹೇಳಿದ್ರೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳುವಂಥದ್ದು, ರಾಜಿ ಸೂತ್ರವನ್ನು ಅನುಸರಣೆ ಮಾಡುವಂಥದ್ದು. ಇದು ಮನಸ್ಸಿಗೆ ಒಪ್ಪಲ್ಲ ನಿಮಗೆ, ಆದರೂ ಕೂಡ ಅದನ್ನು ಅನಿವಾರ್ಯವಾಗಿ ಮಾಡಬೇಕಾಗತ್ತೆ ನಿಮ್ಮ ಭವಿಷ್ಯದ ಹಿತದೃಷ್ಟಿಯಿಂದ ಮತ್ತು ಮನಸ್ಸಿಗೆ ಸಿಕ್ಕುವಂಥ ನೆಮ್ಮದಿಗಾಗಿ. ಇನ್ನು ಈ ದಿನದಲ್ಲಿ ವೃತ್ತಿಯಲ್ಲಿ, ವ್ಯಾಪಾರದಲ್ಲಿ ಸ್ವಲ್ಪ ಸ್ಪರ್ಧೆಗಳು ಇರುವಂಥದ್ದು, ಪೈಪೋಟಿ ಜಾಸ್ತಿ ಇದೆ. ಇದರಿಂದ ನಿಮ್ಮ ಪ್ರಯಾಣ ಆಗಲಿ, ನಿಮ್ಮ ಪ್ರಯತ್ನ ಆಗಲಿ ನೀವು ನಿರೀಕ್ಷೆ ಮಾಡಿದಂಥ ಒಂದು ಫಲಿತಾಂಶವನ್ನು ತರಲ್ಲ. ಹಾಗಾಗಿ ಅಲ್ಲೂ ಕೂಡ ನಿಮಗೆ ಸ್ವಲ್ಪ ಬೇಸರ ಆಗುತ್ತೆ, ಅಲ್ಲೂ ಒಂದು ರೀತಿಯಲ್ಲಿ ಸಮಾಧಾನ ಇರಲ್ಲ. ಇನ್ನು ವಿಶೇಷವಾಗಿ ಸಮಯಕ್ಕೆ ಸರಿಯಾಗಿ ಕೆಲಸ ಕಾರ್ಯಗಳು ಪೂರ್ಣ ಆಗಲ್ಲ. ಕೆಲವು ಕೆಲಸಗಳು ಮಂದಗತಿಯಲ್ಲಿ ನಡೆದರೆ ಕೆಲವು ಕೆಲಸ ಕಾರ್ಯಗಳಿಂದ ನಿಮಗೆ ಉತ್ತಮವಾದಂಥ ಫಲ ಕೂಡ ಸಿಕ್ಕಲ್ಲ. ಹಾಗಾಗಿ ನೀರಿನಲ್ಲಿ ಹೋಮ ಮಾಡಿದಂತೆ ಕೆಲವೊಂದು ಪ್ರಯತ್ನಗಳು ನಷ್ಟವಾಗಿ ಹೋಗುವಂಥ ಸಾಧ್ಯತೆ ತುಂಬ ಇರುತ್ತೆ. ಇನ್ನು ಈ ದಿನ ನಿಮಗೆ ಬರುವಂಥ ಅವಕಾಶಗಳೇನಿದೆ ಅದು ಕೈತಪ್ಪುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಕೈಗೆ ಬಂದದ್ದು ಬಾಯಿಯವರಿಗೆ ಇಲ್ಲ ಅನ್ನುವಂಥ ವಿಚಾರ ಏನಿದೆ, ಇದರಿಂದ ನಿರಾಸೆ ನಿಮಗೆ. ಇನ್ನು
ಆರೋಗ್ಯದ ದೃಷ್ಟಿಯಿಂದ ಕೂಡ ಈ ದಿನ ನಿಮಗೆ ಅಷ್ಟೊಂದು ಸಪೋರ್ಟ್ ಇಲ್ಲ. ಹಾಗಾಗಿ ಆರೋಗ್ಯ ನೋಡಿಕೊಳ್ಳಿ. ನಿಮ್ಮ ಕೆಲಸ ಕಾರ್ಯಗಳ ಇನ್ವಾಲ್ವ್ಮೆಂಟ್ ಏನಿದೆ ಅದನ್ನು ಸ್ವಲ್ಪ ಹೆಚ್ಚು ಮಾಡಿಕೊಳ್ಳಿ. ಸ್ವಲ್ಪ ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಪ್ರಾಕ್ಟಿಕಲ್ ಆಗಿರಿ, ಒಳ್ಳೆಯದಾಗತ್ತೆ. ಈ ದಿನ ಗ್ರಹಗತಿಗಳು ಅಷ್ಟೊಂದು ಸೂಕ್ತವಾದಂತಹ ರೀತಿಯಲ್ಲಿ ನಿಮಗೆ ಅನುಕೂಲಕರವಾಗಿಲ್ಲ. ಅದಕ್ಕಾಗಿಯೇ ಈ ದಿನ ನವಗ್ರಹಗಳ ದರ್ಶನ ಮಾಡಿ, ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಭಗವಾನ್ ವಿಷ್ಣುವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಗಜಕೇಸರಿ ಯೋಗ ಇರುವಂತಹ ದಿನ, ಶುಭ ಫಲಗಳು ಸಿಕ್ಕುವಂತಹ ದಿನ. ಅದರಲ್ಲೂ ಗುರುವಿನ ಜೊತೆಗೆ ಚಂದ್ರ ಇರೋದರಿಂದ ನಿಮಗೆ ಉತ್ತಮವಾದಂಥ ಮಾರ್ಗದರ್ಶನ ಸಿಕ್ಕತ್ತೆ. ಯಾವ ಕೆಲಸವನ್ನು ಯಾವ ಸಂದರ್ಭದಲ್ಲಿ ಆರಂಭ ಮಾಡಬೇಕು, ಹೇಗೆ ಅದನ್ನು ಪ್ರಾರಂಭ ಮಾಡಬೇಕು, ಎಲ್ಲ ವಿಚಾರಗಳಲ್ಲೂ ಕೂಡ ನಿಮಗೆ ಮಾಹಿತಿ ಸಿಕ್ಕತ್ತೆ. ಹಾಗಾಗಿ ನಿಮಗೆ ಮಾಹಿತಿ ಸಿಕ್ಕಿದ್ರೆ ಸಾಕು, ಅದನ್ನು ಹೇಗೋ ಪರಿವರ್ತನೆ ಮಾಡ್ಕೊಳ್ತೀರಿ, ಅದನ್ನು ಹೇಗೋ ಎನ್ಕ್ಯಾಶ್ ಮಾಡ್ಕೊಳ್ತೀರಿ. ಅಷ್ಟರ ಮಟ್ಟಿಗೆ ನಿಮ್ಮ ಬುದ್ಧಿವಂತಿಕೆ ಇದೆ, ನಿಮಗೆ ತಿಳುವಳಿಕೆ ಇದೆ. ಹಾಗಾಗಿ ಈ ದಿನ ನಿಮ್ಮ ವ್ಯಾಪಾರಕ್ಕೆ, ವ್ಯವಹಾರಕ್ಕೆ, ಉದ್ಯೋಗಕ್ಕೆ ಬಹಳ ವಿಶೇಷವಾದಂತಹ ಒಂದು ಅಪರೂಪದ ತಿರುವು ಸಿಕ್ಕುವಂಥ ಸಾಧ್ಯತೆ ಇದೆ. ಇನ್ನು ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಪ್ರಯತ್ನಗಳಿದ್ದರೆ ಅದು ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ಇನ್ನು ಆಪ್ತರಿಂದ ಸಹಕಾರ ಸಿಕ್ಕುವಂಥದ್ದು ಸಂದರ್ಭೋಚಿತವಾಗಿ ಸಿಕ್ಕತ್ತೆ. ಆದ್ದರಿಂದಲೇ ಪ್ರಮುಖವಾದ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೂ ಕೂಡ ಈ ದಿನ ಬಹಳ ಸೂಕ್ತವಾಗಿ ಇರುವಂಥದ್ದು. ಇನ್ನು ಅಡೆತಡೆಗಳಾಗಲಿ ಸಮಸ್ಯೆಗಳಾಗಲಿ ನಿವಾರಣೆ ಆಗುವಂಥ ಸಂದರ್ಭ ಇದು. ಹಾಗಾಗಿ ಬಹಳ ದಿನಗಳಿಂದ ನಿಮ್ಮನ್ನು ಬಾಧಿಸ್ತಾ ಇದ್ದಂಥ ಒಂದು ಸಮಸ್ಯೆ ನಿವಾರಣೆ ಆಗುತ್ತೆ. ಅದಕ್ಕೆ ಏನೋ ಒಂದು ಪರಿಹಾರವನ್ನು ಕಂಡುಕೊಳ್ತೀರಿ. ಹಾಗಾಗಿನೇ ಈ ದಿನ ನಿಮಗೆ ಸ್ವಲ್ಪ ಸ್ವಚ್ಛಂದವಾಗಿರುತ್ತೆ, ಮನಸ್ಸು ಹಗುರವಾಗಿ ಇರುತ್ತೆ. ಇನ್ನು ಈ ದಿನ ಉದ್ಯೋಗಿಗಳಿಗೆ ಯಾವುದೇ ರೀತಿಯ ಅಡೆತಡೆಗಳಿದ್ದರೆ ನಿವಾರಣೆಯಾಗುತ್ತೆ. ನಿಮ್ಮ ಮೇಲಧಿಕಾರಿಗಳ ಬೆಂಬಲ ನಿಮಗೆ ಬಹಳ ಚೆನ್ನಾಗಿ ಸಿಕ್ಕಿದೆ. ವಿಶೇಷವಾಗಿ ನಿಮಗೆ ಬರಬೇಕಾದಂತಹ ಆಸ್ತಿ ಆಗಲಿ, ಬರಬೇಕಾದಂತಹ ಹಣ ಆಗಲಿ, ಯಾವುದೇ ರೀತಿಯ ಸೌಲಭ್ಯಗಳಾಗಲಿ ಈ ದಿನ ಒಂದರ ಹಿಂದೆ ಒಂದರಂತೆ ನಿಮಗೆ ಸೇರ್ಪಡೆಯಾಗುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಚೆನ್ನಾಗಿದೆ. ಅದರಿಂದ ಬರುವಂಥ ಫಲಿತಾಂಶಗಳು ಕೂಡ ನಿಮಗೆ ಸಮಾಧಾನವನ್ನು ತರುತ್ತೆ. ಇನ್ನು ಈ ದಿನ ನಿಮ್ಮ ಮನೋಭಾವನೆಗಿಂತ ಜವಾಬ್ದಾರಿಯೇ ಪ್ರಧಾನ ಅನ್ನುವಂಥದ್ದು ನೆನಪಿರಲಿ. ಹಾಗಾಗಿ ಈ ರೆಸ್ಪಾನ್ಸಿಬಿಲಿಟಿಯನ್ನು ಬಹಳ ಚೆನ್ನಾಗಿ ನಿರ್ವಹಣೆ ಮಾಡ್ತೀರಿ. ಏಕೆಂದರೆ ಅದಕ್ಕೆ ಈ ದಿನ ಪ್ರಿಯಾರಿಟಿ ಕೊಡುವಂಥದ್ದು ಇದೆ. ಒಟ್ಟಾರೆ ಈ ದಿನ ನಿಮಗೆ ಶುಭ ಫಲಗಳು ಸಿಕ್ಕುವಂಥ ಸಂದರ್ಭ ಇದೆ. ಆದರೆ ನೀವಾಗಿ ಮಾಡಿಕೊಳ್ಳುವಂಥ ಕೆಲವೊಂದು ತಪ್ಪುಗಳಿದೆ, ಕೆಲವೊಂದು ಈ ಆತುರದ ನಿರ್ಣಯಗಳೇನಿದೆ, ಇದರಿಂದ ಸ್ವಲ್ಪ ಎಡವಟ್ಟಾಗ್ಬೋದು, ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಮಹಾಗಣಪತಿಯನ್ನು ಆರಾಧನೆ ಮಾಡ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ನಿಮಗೆ ವ್ಯಯಸ್ಥಾನದಲ್ಲಿ ಈ ದಿನ ಚಂದ್ರ ಇರೋದರಿಂದ ಸ್ವಲ್ಪ ಅನಿರೀಕ್ಷಿತ ವೆಚ್ಚಗಳು ಜಾಸ್ತಿ ಆಗುತ್ತೆ. ಇದು ಮನಸ್ಸನ್ನು ಬಾಧಿಸುತ್ತೆ, ಮನಸ್ಸಿಗೆ ಒತ್ತಡ ತರುತ್ತೆ. ಹಾಗಾಗಿ ಈ ದಿನ ಹಣಕಾಸಿನ ವಿಚಾರದಲ್ಲೇ ಸ್ವಲ್ಪ ಮನಸ್ಸು ವಿಚಿತ್ರವಾಗಿ ವರ್ತಿಸುವಂಥ ಸಾಧ್ಯತೆ ಇದೆ. ಏಕೆಂದರೆ ಹಣ ಇಲ್ಲದೆ ಯಾವುದೂ ನಡೆಯಲ್ಲ. ದುಡ್ಡೇ ದೊಡ್ಡಪ್ಪ, ಕಾಸಿದ್ರೆ ಕೈಲಾಸ, ತಮಗೂ ಗೊತ್ತಿದೆ. ಹಾಗಾಗಿ ಈ ದಿನದ ಸಂಪಾದನೆಯಾಗಲಿ ಅಷ್ಟಕ್ಕಷ್ಟೇ ಇರುತ್ತೆ. ಇನ್ನು ನಿರೀಕ್ಷೆ ಮಾಡಿದಂಥ ಫಲಗಳು ಸಿಕ್ಕಲ್ಲ. ನಿಮಗೆ ಕೊಡಬೇಕಾದಂಥವರು ಹಣ ಕೊಡಲ್ಲ. ಹಾಗೆ ಸಹಾಯ ಮಾಡಬೇಕು ಅನ್ನೋವಂಥ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿರುವಂಥವ್ರಿಗೂ ಕೂಡ ಈ ದಿನ ನಿರಾಸೆ. ಏಕೆಂದರೆ ಸಮಯಕ್ಕೆ ಸರಿಯಾಗಿ ಯಾರಿಂದಲೂ ಕೂಡ ಈ ದಿನ ಯಾವ ರೀತಿಯ ಸಹಕಾರಗಳು ಕೂಡ ಸಿಕ್ಕಲ್ಲ. ಹಾಗಾಗಿ ಈ ದಿನದ ಜೀವನವೇ ನಿಮಗೆ ಸ್ವಲ್ಪ ಬೇಸರವನ್ನು ತರಿಸುವಂಥದ್ದು. ಏಕೆಂದರೆ ಸಣ್ಣ ಪುಟ್ಟ ತಪ್ಪುಗಳಿಗೂ ಕೂಡ ಬಹಳ ಬೇಗ ನೀವು ಕೋಪಗೊಳ್ಳುವಂಥದ್ದು ಅಥವಾ ದುಃಖಿತರಾಗುವಂಥ ಸಾಧ್ಯತೆಗಳು ಇರುತ್ತೆ. ಸ್ವಲ್ಪ ಸೆನ್ಸಿಟಿವ್ ಆಗಿರ್ತೀರಿ ಈ ದಿನ. ಅದಕ್ಕಾಗಿಯೇ ಕೆಲಸ ಕಾರ್ಯಗಳಲ್ಲಿ ಇನ್ವಾಲ್ವ್ಮೆಂಟ್ ಕೂಡ ಅಷ್ಟಕ್ಕೆ ಇರುವಂಥದ್ದು. ಇನ್ನು ಭಾವನಾತ್ಮಕವಾಗಿ ಕೂಡ ಈ ದಿನ ನಿಮಗೆ ಸ್ವಲ್ಪ ಹಿನ್ನಡೆ ಕಾಣುವಂಥ ಸಂದರ್ಭ ಇದೆ. ನಿಮ್ಮನ್ನು ಮಾನಸಿಕವಾಗಿ ಬೆಂಬಲಿಸುವಂಥವ್ರು, ಮಾರಲ್ ಸಪೋರ್ಟ್ ಕೊಡುವಂಥವರು ಸ್ವಲ್ಪ ಕಡಿಮೆ. ಅವರನ್ನು ಹುಡುಕುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ, ಅದು ಕೂಡ ಯಶಸ್ವಿಯಾಗಲ್ಲ. ಇನ್ನು ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ವಿಚಾರ ಕೂಡ ನಿಮಗೆ ಅಷ್ಟೊಂದು ಆಸಕ್ತಿದಾಯಕವಾಗಿರಲ್ಲ. ಹಾಗಾಗಿನೇ ಈ ದಿನದಲ್ಲಿ ಯಾವುದೇ ಒಂದು ಕೆಲಸ ಆಗಲಿ, ಯಾವುದೇ ರೀತಿಯ ಪ್ರಯತ್ನದಲ್ಲಾಗಲಿ ನಿಮಗೆ ಸ್ವಲ್ಪ ನಿರಾಸೆ ಅನ್ನುವಂಥದ್ದು ಇದ್ದೇ ಇರುತ್ತೆ. ಹಾಗೆ ದೈವಾನುಗ್ರಹದಿಂದ ಕೆಲವೊಂದು ಕೆಲಸ ಕಾರ್ಯಗಳು
ಪ್ರಾರಂಭ ಆಗುತ್ತೆ, ಆದರೆ ಅದನ್ನು ಮುಂದುವರಿಸುವಂಥ ಒಂದು ಪ್ರಯತ್ನ ನೀವೇ ಮಾಡಬೇಕಾಗತ್ತೆ. ಇನ್ನು ಈ ದಿನ ಸ್ವಲ್ಪ ಕಿರಿಕಿರಿಗಳು ನಿಮ್ಮ ಪ್ರಯಾಣದ ಸಂದರ್ಭದಲ್ಲಿ ಆಗೋದ್ರಿಂದ ಜಾಗ್ರತೆಯಿಂದ ಇರಿ. ಅಪರಿಚಿತರ ಜೊತೆ ಯಾವುದೇ ರೀತಿಯ ವಾದ ವಿವಾದಕ್ಕೆ ಇಳಿಬೇಡಿ. ಇನ್ನು ಪ್ರಯತ್ನ ಏನಿದೆ ಅದನ್ನು ಮುಂದುವರಿಸ್ತಾ ಇರಿ, ಒಳ್ಳೆಯದಾಗತ್ತೆ. ಈ ದಿನ ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂತಹ ದಿನ. ಲಾಭಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ, ಚಂದ್ರನ ಜೊತೆಯಲ್ಲಿ ಗುರು, ಗಜಕೇಸರಿ ಯೋಗ. ಹಾಗಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಈ ದಿನ ನಿಮ್ಮ ಒಂದು ಪ್ರತಿಭೆ, ನಿಮ್ಮ ಒಂದು ಕೆಲಸ ಕಾರ್ಯಗಳ ವೈಖರಿ ಬಹಳ ಇಷ್ಟ ಆಗುತ್ತೆ. ಅದರಲ್ಲೂ ಈ ದಿನ ಬಹಳ ಮುಂಚೂಣಿಯಲ್ಲಿರ್ತೀರಿ. ಹಾಗೆ ನಿಮ್ಮನ್ನು ಹಿಡಿಯುವಂಥವರೇ ಇಲ್ಲ, ಏಕೆಂದರೆ ಕೆಲಸ ಕಾರ್ಯಗಳಲ್ಲಿ ಅಷ್ಟರ ಮಟ್ಟಿಗೆ ಈ ದಿನ ನೀವು ತುಂಬ ಅಡ್ವಾನ್ಸ್ಡ್ ಆಗಿ ಇರುವಂಥ ಸಂದರ್ಭ. ಇನ್ನು ಈ ದಿನ ಬಂಧು ಮಿತ್ರರ ಜೊತೆಯಲ್ಲೂ ಕೂಡ ಬಹಳ ಸಂತೋಷದಿಂದ ಸಮಯ ಕಳೆಯುವಂಥ ಸಾಧ್ಯತೆ ಇದೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ನಿಮ್ಮ ಜೀವನ ಸಂಗಾತಿಯ ಜೊತೆಯಲ್ಲಿ, ಪ್ರೀತಿ ಪಾತ್ರರ ಜೊತೆಯಲ್ಲಿ ಹೆಚ್ಚು ಸಮಯವನ್ನು ಕಳೆಯುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ, ವ್ಯಾಪಾರ ಕ್ಷೇತ್ರದಲ್ಲಿ, ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನಿಮಗೆ ತುಂಬ ಸುಭಿಕ್ಷೆ ಇದೆ, ತುಂಬ ಅನುಕೂಲತೆಗಳು ಇದೆ. ಇನ್ನು ಈ ದಿನ ಆಕಸ್ಮಿಕವಾಗಿ ಧನಲಾಭ ಆಗುವಂಥ ಸಾಧ್ಯತೆಗಳು ಕೂಡ ತುಂಬ ಇರುತ್ತೆ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ಸ್ಥಿರತೆ ಇದೆ, ನಿಮಗೆ ಒಂದು ಸೆಕ್ಯೂರ್ಡ್ ಫೀಲಿಂಗ್ ಅನ್ನುವಂಥದ್ದು ಈ ದಿನ ಬರುತ್ತೆ. ಹಾಗೆ ನಿಮ್ಮ ಒಂದು ಕೆಲಸ ಕಾರ್ಯಗಳ ಮೇಲೆ ನಿಮಗೆ ಸಂಪೂರ್ಣವಾದಂಥ ನಿಗಾ ಇದೆ. ಜೊತೆಗೆ ನಿಮ್ಮ ಶಕ್ತಿ ಸಾಮರ್ಥ್ಯದ ಮೇಲೆ ನಿಮಗೆ ತುಂಬ ನಂಬಿಕೆ ಇದೆ. ಹಾಗಾಗಿ ಬೇರೆಯವರನ್ನು ನಂಬೋದಕ್ಕಿಂತ ನಿಮ್ಮನ್ನು ನೀವು ನಂಬಿ ಒಳ್ಳೆಯ ಕೆಲಸಗಳು ಆಗುತ್ತೆ. ನಿಮಗೆ ಆತ್ಮವಿಶ್ವಾಸ, ಆತ್ಮಧೈರ್ಯ, ಆತ್ಮಸ್ಥೈರ್ಯ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಇನ್ನು ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಒಳ್ಳೆಯ ಹೆಸರಿದೆ, ಒಳ್ಳೆಯ ಸ್ಥಾನಮಾನ ಇದೆ, ನಿಮ್ಮ ಮಾತಿಗೆ ಒಂದು ಮೌಲ್ಯ ಇದೆ ಈ ದಿನ. ಹಾಗಾಗಿನೇ ನಿಮ್ಮ ಫೇಸ್ ವ್ಯಾಲ್ಯೂ ಜಾಸ್ತಿ ಆಗುವಂಥ ಸಂದರ್ಭ ಇದು. ಇನ್ನು ಈ ದಿನ ಎಲ್ಲೋ ಒಂದು ಸಣ್ಣ ಮಟ್ಟದಲ್ಲಿ ಸ್ವಲ್ಪ ಹಠಮಾರಿತನ ಇರುವಂಥ ಸಾಧ್ಯತೆ ಇರುತ್ತೆ. ನನ್ನದೇ ಆಗಬೇಕು ಅನ್ನುವಂಥ ಒಂದು ಇಚ್ಛಾಶಕ್ತಿ ಬಲವಾಗಿರುತ್ತೆ. ಆದರೆ ಕೆಲವು ಸಂದರ್ಭದಲ್ಲಿ ನೀವು ಕೂಡ ಹೊಂದಾಣಿಕೆ ಮಾಡಿಕೊಳ್ಬೇಕಾಗತ್ತೆ. ಅದರಲ್ಲಿ ಈ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಏನಿದೆ ಅದನ್ನು ಸ್ವಲ್ಪ ಅನುಸರಣೆ ಮಾಡೋದ್ರಿಂದ ನಿಮಗೆ ಉತ್ತಮವಾದಂಥ ಫಲಗಳು ಸಿಕ್ಕತ್ತೆ. ಇನ್ನು ಈ ದಿನ ಹಿರಿಯರ ಜೊತೆ, ರಾಜಕಾರಣಿಗಳ ಜೊತೆ ಯಾವುದೇ ರೀತಿಯ ಒಂದು ಮಾತುಕತೆ ಆಗಲಿ, ಚರ್ಚೆ ಆಗಲಿ ನಡೆಯುವಂಥ ಸಂದರ್ಭದಲ್ಲಿ ಸ್ವಲ್ಪ ಸಂಯಮದಿಂದ ವರ್ತಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂಥ ದಿನ. ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, ಕರ್ಮಸ್ಥಾನ, ನೀವು ಕೆಲಸ ಮಾಡುವಂಥ ಸ್ಥಳದಲ್ಲಿ ವಿಶೇಷವಾಗಿ ಈ ಗುರು ಮತ್ತು ಚಂದ್ರರ ಅನುಗ್ರಹ ಬಹಳ ಚೆನ್ನಾಗಿದೆ. ಆದ್ದರಿಂದಲೇ ಈ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸಂಪೂರ್ಣವಾದಂತಹ ಅನುಕೂಲ ಇದೆ. ಜೊತೆಗೆ ಈ ದಿನ ನಿಮಗೆ ತುಂಬ ಕಾನ್ಫಿಡೆನ್ಸ್ ಇದೆ, ಆತ್ಮವಿಶ್ವಾಸ ಇದೆ. ಏಕೆಂದರೆ ಕೆಲಸಗಳನ್ನು ಸರಿಯಾಗಿ ತಿಳ್ಕೊಂಡೇ ಅದನ್ನು ಪ್ರಾರಂಭ ಮಾಡುವಂಥದ್ದು. ಹಾಗಾಗಿ ಪ್ರತಿ ಕೆಲಸದಲ್ಲೂ, ಪ್ರತಿ ವಿಚಾರದಲ್ಲೂ ಅದರ ಸಾಧಕ ಬಾಧಕಗಳ ಅರಿವು ಈ ದಿನ ನಿಮಗೆ ಇರುತ್ತೆ. ಇದರಿಂದ ನಿಮಗೆ ಎಲ್ಲೂ ಕೂಡ ನಷ್ಟ ಅನ್ನುವಂಥದ್ದು ಇರಲ್ಲ. ನಷ್ಟ ಆದರೂ ಕೂಡ ಅಲ್ಪ ಸ್ವಲ್ಪವೇ ಆಗುವಂಥದ್ದು ಇರುತ್ತೆ. ಅಷ್ಟರ ಮಟ್ಟಿಗೆ ಈ ದಿನ ಪ್ರತಿ ವಿಚಾರದಲ್ಲೂ ಕೂಡ ನೀವು ಜಾಗೃತರಾಗಿರ್ತೀರಿ. ಇನ್ನು ನಿಮ್ಮ ಮಕ್ಕಳ ವಿಚಾರದಲ್ಲಿ ಒಂದು ಒಳ್ಳೆಯ ಸುದ್ದಿಯನ್ನು ಕೇಳುವಂತಹ ಅವಕಾಶ ಕೂಡ ಈ ದಿನ ಇದೆ. ಹಾಗಾಗಿ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಮಕ್ಕಳಿದ್ದರೆ ನಿಮಗೆ ಮಕ್ಕಳೇ ಒಂದು ರೀತಿಯಲ್ಲಿ ಆಸ್ತಿ, ಅವರನ್ನು ರೂಪಿಸುವಂಥ ಜವಾಬ್ದಾರಿ. ಆದರೆ ಈ ಸಂದರ್ಭದಲ್ಲಿ ನೀವು ಅವರಿಂದ ಒಂದು ಸಿಹಿ ಸುದ್ದಿಯನ್ನು ಕೇಳುವಂಥದ್ದು. ಹಾಗಾಗಿ ಮಕ್ಕಳ ಪ್ರಗತಿ ನಿಮಗೆ ಸಮಾಧಾನವನ್ನು ತರುತ್ತೆ. ಇನ್ನು ವೃತ್ತಿಯಲ್ಲಿ, ವ್ಯಾಪಾರದಲ್ಲಿ ಪ್ರಗತಿ ಇದೆ, ಸ್ವಲ್ಪ ಪೈಪೋಟಿ ಇದೆ, ಆದರೂ ಕೂಡ ಅದನ್ನು ಧೈರ್ಯದಿಂದ ಎದುರಿಸುವಂಥ ಒಂದು ಕಲೆಗಾರಿಕೆ ಇದೆ. ಇನ್ನು ಹಣಕಾಸಿನ ವಿಚಾರ ಪ್ರಗತಿದಾಯಕವಾಗಿರುತ್ತೆ. ನಿಮ್ಮ ಒಂದು ಖರ್ಚು ವೆಚ್ಚಕ್ಕೆ ಸಾಕಷ್ಟು ಹಣ ಇದೆ, ಆದರೆ ಅತಿ ಆಸೆಗಾಗಿ ಅತಿಯಾದಂತಹ ಒಂದು ದೊಡ್ಡ ಮಟ್ಟದ ಯೋಜನೆಗಳನ್ನು ರೂಪಿಸಬೇಡಿ. ಯಾರನ್ನೋ ಮೆಚ್ಚಿಸಲಿಕ್ಕೆ ಹೋಗಿ ನಷ್ಟ ಮಾಡಿಕೊಳ್ಬೇಡಿ. ಹಾಗಾಗಿ ಈ ದಿನ ತುಂಬ ಪ್ರಾಕ್ಟಿಕಲ್ ಆಗಿರುವಂಥವ್ರಿಗೆ ಒಳ್ಳೆಯ ಫಲ ಸಿಕ್ಕತ್ತೆ. ಇನ್ನು ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿರುವಂಥವ್ರಿಗೆ ಒಳ್ಳೆಯ ಮನ್ನಣೆ ಇದೆ, ಒಳ್ಳೆಯ ಸ್ಥಾನಮಾನ ಇದೆ.
ಹಾಗಾಗಿ ನಿಮ್ಮ ಉದ್ಯೋಗವನ್ನು ಮುಂದುವರಿಸಲಿಕ್ಕಾಗಲಿ ಅಥವಾ ಉದ್ಯೋಗದಲ್ಲಿ ಇನ್ನೂ ಹೊಸ ಜವಾಬ್ದಾರಿಯುತ ಸ್ಥಾನವನ್ನು ಪಡ್ಕೊಳ್ಳಿಕ್ಕಾಗಲಿ ಈ ದಿನ ಒಂದು ಒಳ್ಳೆಯ ಅವಕಾಶ ಇದೆ. ಅದನ್ನು ಬಳಸ್ಕೊಳ್ಳಿ, ಎನ್ಕ್ಯಾಶ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಈ ದಿನ ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಪಾರ್ವತಿ ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ನವಮ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಿಧಾನ ಆಗುವಂಥದ್ದು ಇದೆ. ನಿಧಾನ ಅಂದರೆ ಈ ದಿನ ನಿಮಗೆ ಬೇಸರ, ಎಲ್ಲೋ ಒಂದು ಕಡೆ ಕೆಲಸದಲ್ಲಿ ಆಸಕ್ತಿಯನ್ನು ಕಳ್ಕೊಳ್ಳುವಂಥ ಸಂದರ್ಭ ಕೂಡ ಇದೆ. ಆದರೆ ಆ ರೀತಿಯಲ್ಲಿ ನೀವು ಏನಾದರೂ ನಿಮ್ಮ ನಡವಳಿಕೆ ಇದ್ದರೆ ಅದನ್ನು ಬದಲಾವಣೆ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ನಿಮ್ಮ ಒಂದು ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ನಿಮ್ಮನ್ನು ನೀವು 100ಕ್ಕೆ 100ರಷ್ಟು ತೊಡಗಿಸ್ಕೊಂಡ್ರೆ ಮಾತ್ರ ನಿಮಗೆ ಪ್ರಗತಿ ಇದೆ, ಯಶಸ್ಸಿದೆ. ಇದು ಯಶಸ್ಸಿನ ಗುಟ್ಟು. ಇದನ್ನು ಈ ದಿನ ನೀವು ತಿಳ್ಕೊಳ್ಬೇಕು. ಇನ್ನು ಈ ದಿನ ಕುಟುಂಬ ಸದಸ್ಯರ ವರ್ತನೆ ಏನಿದೆ ಅದು ಮನಸ್ಸಿಗೆ ತುಂಬ ನೋವನ್ನು ತರುವಂಥ ಸಂದರ್ಭದಲ್ಲಿದೆ. ಹಾಗಾಗಿ ಅವರ ಮಾತು, ಅವರ ನಡತೆ ಇಷ್ಟ ಆಗಲ್ಲ. ಆದರೂ ಅದನ್ನು ಕೇಳಬೇಕು ಅಂದರೆ ಮನಸ್ಸಿಗೆ ನೋವು, ಬಾಧೆ. ಇದನ್ನು ಈ ದಿನ ನೀವು ಮೌನವಾಗಿ ಅನುಭವಿಸ್ತೀರಿ. ಹಾಗಾಗಿ ನಿಮ್ಮ ನೋವನ್ನು, ಕಷ್ಟವನ್ನು ಯಾರೊಂದಿಗೂ ಕೂಡ ಹಂಚಿಕೊಳ್ಳಲಿಕ್ಕೂ ಕೂಡ ಅವಕಾಶಗಳು ಕಡಿಮೆ ಈ ದಿನ. ಅದಕ್ಕಾಗಿ ನೀವೊಬ್ಬರೇ ನಿಮ್ಮ ಒಂದು ಶರೀರದಲ್ಲೋ ಮನಸ್ಸಿನಲ್ಲೋ ಇಂಥ ನೋವನ್ನು ತಿನ್ನುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ವ್ಯವಹಾರದಲ್ಲಿ ಪ್ರಗತಿ ಅಷ್ಟಕ್ಕಷ್ಟೇ, ನಿರಾಸೆ ಇದೆ. ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ಮಾನಸಿಕವಾಗಿ ಬೆಂಬಲಿಸುವಂಥವ್ರು ಬೇಕು, ಮಾರಲ್ ಸಪೋರ್ಟ್ ಬೇಕು. ಆದರೆ ಅದಕ್ಕೆ ಕೊರತೆ ಇರುವಂಥ ಸಾಧ್ಯತೆ ಇದೆ. ಒಟ್ಟಾರೆ ಈ ದಿನ ಯಾರೂ ಕೂಡ ನಿಮ್ಮ ಸುತ್ತಮುತ್ತಲಿನಲ್ಲಿ ಇರುವಂಥವರು ನಿಮ್ಮನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲ್ಲ. ಅರ್ಧಂಬರ್ಧ ತಿಳ್ಕೊಂಡು ನೀವು ಹೀಗೆ, ನಿಮ್ಮ ವ್ಯಕ್ತಿತ್ವ ಹೀಗೆ ಅಂತ ಹೇಳಿ ಅವರು ಚಿತ್ರಿಸುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಕೆಲವರ ಮಾತಿಗೆ ನೀವು ಈ ದಿನ ಬೆಂಬಲವನ್ನು ಕೊಡಬಾರ್ದು, ಅವರ ಅಭಿಪ್ರಾಯಕ್ಕೆ ಮನ್ನಣೆಯನ್ನು ಕೊಡಬಾರ್ದು. ಯಾಕೆಂದರೆ ಅದು ನಿಮ್ಮನ್ನು ಮತ್ತಷ್ಟು ಚಿಂತೆಯ ಕೂಪದಲ್ಲಿ ಬೀಳಿಸ್ಬಿಡುತ್ತೆ. ಜಾಗ್ರತೆ. ಈ ದಿನ ಆದಷ್ಟು ನಿಮ್ಮ ಮನಸ್ಸನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಳಿ. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ತುಂಬ ಧನಾತ್ಮಕವಾದಂತಹ ಆಲೋಚನೆಗಳೇ ಇರಲಿ, ಪಾಸಿಟಿವ್ ಥಾಟ್ಸ್ ಅನ್ನುವಂಥದ್ದು ಇರಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ತಾ ಇರಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಧ್ಯಮ ಫಲಗಳಿರುವಂಥ ದಿನ. ಅದರಲ್ಲೂ ಅಷ್ಟಮದಲ್ಲಿ ಚಂದ್ರ ಇದ್ದಾನೆ, ಅಷ್ಟಮದಲ್ಲಿ ಗುರು ಇದ್ದಾನೆ. ಹಾಗಾಗಿ ಈ ದಿನ ಸ್ವಲ್ಪ ಮಂಡುತನ ಇದೆ, ಸ್ವಲ್ಪ ಹಠಮಾರಿತನ ಇದೆ. ಯಾರ ಮಾತನ್ನೂ ಕೇಳಲ್ಲ, ಯಾರ ಸಲಹೆಯೂ ಬೇಡ, ಮಾರ್ಗದರ್ಶನವೂ ಬೇಡ. ಹಾಗಾಗಿ ಸ್ವತಂತ್ರವಾಗಿ ಏಕಾಂಗಿಯಾಗಿ ನೀವೇ ನಿಲ್ಲುವಂಥ ಸಂದರ್ಭ ಇದೆ. ಇದರಿಂದ ಕೆಲವೊಂದು ಅನರ್ಥಗಳು ಉಂಟಾಗುವಂಥದ್ದು. ಹಾಗೆ ವ್ಯವಹಾರದಲ್ಲಿ ನಿಮ್ಮ ಮುಂಗೋಪ, ನಿಮ್ಮ ದುಡುಕಿನ ನಿರ್ಧಾರ ಇದು ಕೂಡ ನಷ್ಟವನ್ನು ತರುವಂಥ ಸಂದರ್ಭದಲ್ಲಿದೆ. ಹಾಗಾಗಿ ಈ ದಿನ ಆರಂಭ ಮಾಡುವಂಥ ಕೆಲಸ ಕಾರ್ಯಗಳೇನಿದೆ ಅದರಿಂದ ನೀವು ನಿರೀಕ್ಷೆ ಮಾಡಿದಂಥ ಫಲಗಳು ಸಿಕ್ಕಲ್ಲ. ಈ ದಿನ ಕೆಲವು ವಿಚಾರಗಳಲ್ಲಿ ಏನೇನೂ ಫಲ ಇಲ್ಲ, ನಿಷ್ಫಲವಾಗಿ ಇರುವಂಥದ್ದು. ನಿಮ್ಮ ಒಂದು ಶ್ರಮ ಮಾತ್ರ ಈ ದಿನ ಹೈಲೈಟ್ ಆಗುತ್ತೆ, ಆದರೆ ಅದರ ಫಲ ಮಾತ್ರ ಏನೇನೂ ಇರಲ್ಲ. ಇಂಥ ಒಂದು ವಿಚಿತ್ರ ಸನ್ನಿವೇಶವನ್ನು ಎದುರಿಸಬೇಕಾಗತ್ತೆ ಈ ದಿನ. ಇನ್ನು ಹೊಸ ಸಾಲದ ಪ್ರಯತ್ನಗಳು ನಡೆಯುವಂಥದ್ದಿದೆ. ಆದರೆ ಈ ಸಾಲ ಏನಿದೆ, ಹಣದ ವಿಚಾರ ಏನಿದೆ ನಿಮಗೆ ಸಪೋರ್ಟಿವ್ ಆಗಿಲ್ಲ. ಹಾಗಾಗಿ ಈ ದಿನ ಸಾಲ ಪಡ್ಕೊಂಡ್ರೂ ಅದು ಒಳ್ಳೆಯ ಉದ್ದೇಶಕ್ಕೆ ಖರ್ಚಾಗಲ್ಲ, ಬೇರೆ ಏನೋ ಒಂದು ಉದ್ದೇಶಕ್ಕೆ ಖರ್ಚು ಮಾಡ್ತೀರಿ. ಅದು ಸಾಲದ ಹೊರೆ ಬಾಧಿಸುತ್ತೆ ನಿಮ್ಮನ್ನು. ಇನ್ನು ಈ ದಿನ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಒಂದು ವಾದ ವಿವಾದಕ್ಕೆ ಒಳಗಾಗುವಂಥ ಸಾಧ್ಯತೆ ಇದೆ. ಅದರಲ್ಲೂ ಸ್ತ್ರೀ ವರ್ಗದವರೊಂದಿಗೆ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಯಾವುದೇ ರೀತಿಯ ಚರ್ಚೆ, ಮಾತುಕತೆಗೆ ಅವಕಾಶ ಕೊಡಬೇಡಿ. ಇನ್ನು ಈ ದಿನದ ಪ್ರಯಾಣದ ಸಂದರ್ಭದಲ್ಲಿ ನಿಮಗೆ ಸ್ವಲ್ಪ ಅವಘಡಗಳು ಉಂಟಾಗುವಂಥದ್ದು ಇದೆ. ಎಲ್ಲ ಒಂದು ಕಡೆ ವಾಹನದಿಂದ ನಿಮಗೆ ಅಷ್ಟೊಂದು ಅನುಕೂಲ ಅನ್ನುವಂಥದ್ದು ಇರಲ್ಲ. ವಾಹನಕ್ಕಾಗಿ ಈ ದಿನ ಮೇಂಟೆನೆನ್ಸ್ಗಾಗಿ ಖರ್ಚಾಗುತ್ತೆ. ಜೊತೆಗೆ ಪ್ರಯಾಣ ಕೂಡ ನಿಮ್ಮ ಉದ್ದೇಶವನ್ನು ಈಡೇರಿಸಲ್ಲ. ಹಾಗಾಗಿ ವ್ಯರ್ಥವಾದ ಪ್ರಯಾಣ ಆಗುತ್ತೆ. ಈ ದಿನ ಸ್ವಲ್ಪ ಪೂರ್ವ ಸಿದ್ಧತೆಯೊಂದಿಗೆ ಪ್ರಯಾಣ ಮಾಡುವಂಥದ್ದು ಉತ್ತಮ. ಇನ್ನು ಈ ದಿನ ಯಾವುದೇ ಒಂದು ವಿಚಾರದಿಂದ, ಅದರಲ್ಲೂ ನಿಮಗೆ ಹಿಡಿಸದಂತಹ ಕೆಲವು ವಿಚಾರಗಳಿದೆ, ನೀವು ತುಂಬ ಚೂಸಿ,
ಆದ್ದರಿಂದಲೇ ಕೆಲವು ವಿಚಾರಗಳಿಂದ ತುಂಬ ದೂರ ಇರುವಂಥದ್ದು ಉತ್ತಮ. ಹಾಗೆ ಈ ಆಸೆ, ದುರಾಸೆ ಇತ್ಯಾದಿ ವಿಚಾರಗಳನ್ನು ಕೆಲವರು ಮಾತಾಡ್ತಾ ಇರ್ತಾರೆ. ಅಂಥವರಿಂದ ಕೂಡ ಈ ದಿನ ನೀವು ದೂರ ಇರಬೇಕು. ನಿಮ್ಮ ವಿಶೇಷವಾದಂಥ ಸಂದರ್ಭದಲ್ಲಿ ಕುಟುಂಬದಲ್ಲಿ ಸ್ವಲ್ಪ ಅಶಾಂತಿ ಇದ್ದರೆ ಸಮಾಧಾನವನ್ನು ತರಬೇಕು. ಹಾಗಾಗಿ ಕುಟುಂಬವನ್ನು ನೀವು ಸುಸ್ಥಿತಿಯಲ್ಲಿ ಇಟ್ಕೊಳ್ಬೇಕು. ಮನೆಗೆದ್ದು ಮಾರುಗೆಲ್ಲು ಇದನ್ನು ಜ್ಞಾಪಿಸ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನರಸಿಂಹಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂಥ ದಿನ. ಕಳತ್ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಚಂದ್ರನ ಜೊತೆಯಲ್ಲಿ ಗುರು 7ನೇ ಮನೆ. ಹಾಗಾಗಿ ಈ ದಿನ ಕುಟುಂಬದಲ್ಲಿ ಕೊಂಚ ಸಮಾಧಾನ ಇದೆ. ನಿಮ್ಮ ಜವಾಬ್ದಾರಿ, ನಿಮ್ಮ ಕೆಲಸ ಕಾರ್ಯಗಳಿಗೆ ಈ ದಿನ ಕುಟುಂಬಸ್ಥರು ಕೂಡ ನೆರವನ್ನು ಕೊಡ್ತಾರೆ. ಅವರ ಬೆಂಬಲ ಈ ದಿನ ಬಹಳ ಚೆನ್ನಾಗಿದೆ. ಇನ್ನು ದೊಡ್ಡ ಮಟ್ಟದ ಹಣಕಾಸಿನ ವ್ಯವಹಾರಗಳಿಗೆ ಈ ದಿನ ಕೈ ಹಾಕಬೇಡಿ, ಅದು ಅಷ್ಟೊಂದು ಸಕ್ಸಸ್ ಆಗಲ್ಲ. ಇನ್ನು ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ವಿಚಾರದಲ್ಲಿ ಈ ದಿನ ನಿಮಗೆ ಏನೋ ಒಂದು ಅನುಕಂಪ, ಏನೋ ಒಂದು ಕರುಣೆ ಅನ್ನುವಂಥದ್ದು, ಒಂದು ಸಾಫ್ಟ್ ಕಾರ್ನರ್ ಅನ್ನುವಂಥದ್ದು ಈ ದಿನ ಬಂದಿದೆ. ಹಾಗಾಗಿನೇ ನಿಮ್ಮ ಕುಟುಂಬವನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತೀರಿ. ತುಂಬ ಪ್ರೀತಿ ಇದೆ, ತುಂಬ ವಿಶ್ವಾಸ ಇದೆ. ಇನ್ನು ದೈವಾನುಗ್ರಹದಿಂದ ಕೆಲವು ಕೆಲಸ ಕಾರ್ಯಗಳು ಸಕಾಲಕ್ಕೆ ಆರಂಭ ಆಗಿ ಸಕಾಲಕ್ಕೆ ಮುಕ್ತಾಯ ಆಗುತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನ ಈ ದಿನ ಉತ್ತಮವಾದಂಥ ಫಲವನ್ನು ತಂದುಕೊಡುತ್ತೆ. ಇನ್ನು ಈ ದಿನ ನಿರುದ್ಯೋಗದ ಪ್ರಯತ್ನ ಏನಿದೆ ಅದರಲ್ಲಿ ಸ್ವಲ್ಪ ನಿಧಾನ ಆಗ್ಬೋದು, ಸ್ವಲ್ಪ ಮಂದಗತಿ ಇದೆ. ಆದರೂ ಕೂಡ ಆ ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಂಡೇ ಮುಂದುವರಿಸಿ. ಎಲ್ಲೂ ಕೂಡ ನಿಮ್ಮ ಕಮ್ಯುನಿಕೇಷನನ್ನು ಕಟ್ ಮಾಡಿಕೊಳ್ಬೇಡಿ. ಹಾಗಾಗಿ ಸಂವಹನ, ಸಂಪರ್ಕ ನಿರಂತರವಾಗಿರಲಿ. ಇನ್ನು ಈ ದಿನ ನಿಮ್ಮ ಒಂದು ಪ್ರತಿಭೆಗೆ, ನಿಮ್ಮ ಕಲಾತ್ಮಕತೆಗೆ ಒಂದು ಒಳ್ಳೆಯ ವೇದಿಕೆ ಸಿಕ್ಕತ್ತೆ. ತುಂಬ ಒಂದು ಅನುಕೂಲ ಇರೋದರಿಂದ ಹೊಸ ದಾರಿಯನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನಗಳಿಗೆ ಉತ್ತಮವಾದಂಥ ಪ್ರತಿಫಲ ಇದೆ. ಉದ್ಯೋಗ ಕ್ಷೇತ್ರದಲ್ಲಿ ಮೇಲಧಿಕಾರಿಗಳ ಬೆಂಬಲ ಇದೆ. ವ್ಯಾಪಾರದಲ್ಲಿ ನಿಮ್ಮ ಸಹೋದ್ಯೋಗಿಗಳು ಯಾರಿದ್ದಾರೆ ಅವರ ಒಂದು ಮಾರ್ಗದರ್ಶನ ನಿಮಗೆ ಈ ದಿನ ಸಿಕ್ಕತ್ತೆ. ಒಟ್ಟಾರೆ ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಇನ್ನು ನಿಮ್ಮ ಮಾತಿಗೆ ಬೆಲೆ ಇರೋದರಿಂದ ಈ ದಿನ ಯಾವುದೇ ತೀರ್ಮಾನಗಳನ್ನು ಕೈಗೊಳ್ಳುವಂಥ ಸಂದರ್ಭದಲ್ಲಿ ಸ್ವಲ್ಪ ನಿಧಾನಿಸಿ ಆ ಸಮಸ್ಯೆಯನ್ನು ತೂಗಿ ನೋಡಿ ಸಾಧಕ ಬಾಧಕಗಳನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬೇಕಾಗತ್ತೆ. ಇನ್ನು ಈ ದಿನ ಕೆಲವೊಂದು ಕೆಲಸ ಕಾರ್ಯಗಳು ಅರ್ಧಂಬರ್ಧ ಆಗಿರುವಂಥದ್ದು, ಅದು ಪೂರ್ಣವಾಗುವಂಥ ಸಾಧ್ಯತೆ ಇದೆ. ಒಟ್ಟಾರೆ ಈ ದಿನದ ಪ್ರಯತ್ನಗಳು ನಿಮಗೆ ತುಂಬ ಸಮಾಧಾನವನ್ನು ತರುತ್ತೆ, ಒಳ್ಳೆಯ ಫಲವನ್ನು ಕೂಡ ತರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಪಾರ್ವತೀ ದೇವಿಯ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ 6ರಲ್ಲಿ ಚಂದ್ರ. ಹಾಗಾಗಿನೇ ಶುಭ ಫಲಗಳು ಸಿಕ್ಕುವಂಥ ಸಂದರ್ಭ. ಅದರಲ್ಲೂ ಈ ದಿನದ ಆಹ್ವಾನ ಏನಿದೆ, ಈ ದಿನದ ನಿಮ್ಮ ಪ್ರೆಸೆನ್ಸ್ ಏನಿದೆ, ನಿಮ್ಮನ್ನು ಒಂದು ಉತ್ತಮ ರೀತಿಯಲ್ಲಿ ನಿಮ್ಮ ಬಗ್ಗೆ ನಿಮಗೆ ಹೆಚ್ಚು ಗೌರವ ಸಿಕ್ಕುವಂತೆ ಮಾಡುತ್ತೆ. ಹಾಗಾಗಿ ಈ ಸೆಲ್ಫ್ ರೆಸ್ಪೆಕ್ಟ್ ಏನಿದೆ ಅದು ಈ ದಿನ ಹೈಲೈಟ್ ಆಗುವಂಥದ್ದು. ಇನ್ನು ಯಾವುದಾದ್ರೂ ವಿಚಾರ ಆದರೂ ಕೂಡ ಈ ದಿನ ತುಂಬ ಚೆನ್ನಾಗಿ ಅರ್ಥೈಸ್ಕೊಳ್ತೀರಿ. ವಿಚಾರಗಳು ಅಂದರೆ ಹೊಸ ಹೊಸ ಜ್ಞಾನ ಅಂದರೆ ನಿಮಗೆ ತುಂಬ ಇಷ್ಟವಾದಂಥ ಒಂದು ಏರಿಯಾ. ಹಾಗಾಗಿ ಆ ಕ್ಷೇತ್ರದಲ್ಲಿ ಹೆಚ್ಚಿನ ಪ್ರಬುದ್ಧತೆಯನ್ನು ಪಡ್ಕೊಳ್ಳಿಕ್ಕೆ, ಹೆಚ್ಚಿನ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ತುಂಬ ಪ್ರಯತ್ನ ಪಡ್ತೀರಿ. ಪ್ರಯತ್ನ ಯಶಸ್ವಿಯಾಗುತ್ತೆ. ಇನ್ನು ಈ ದಿನ ಅಗತ್ಯವಾದಂಥ ಸಮಯದಲ್ಲಿ ನಿಮಗೆ ಅಪರಿಚಿತರು ಕೂಡ ಬಂದು ಸಹಾಯ ಮಾಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ದಿನ ಎಲ್ಲೋ ಹೋಗ್ತಾ ಇರ್ತೀರಿ, ಏನೋ ಒಂದು ಸಹಾಯ ಬೇಕು, ನಿಮಗೆ ಗೊತ್ತಿಲ್ಲ, ಅಪರಿಚಿತರು, ಅಪರಿಚಿತವಾದಂಥ ಒಂದು ಸ್ಥಳ, ಆದರೂ ಕೂಡ ಅಲ್ಲೂ ಒಂದು ಸಹಾಯವನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಇದಕ್ಕೆ ನಿಮ್ಮ ನಡತೆ, ನಿಮ್ಮ ಮಾತು, ಹಾಗೆ ಒಂದು ಸವಿನಯವಾದಂತಹ ಒಂದು ಬಾಡಿ ಲ್ಯಾಂಗ್ವೇಜ್ ಏನಿದೆ ಇದು ನಿಮಗೆ ತುಂಬ ಲಾಭವನ್ನು ತರುತ್ತೆ. ಇನ್ನು ಈ ದಿನ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಒಂದು ಪ್ರಮುಖವಾದ ನಿರ್ಧಾರವನ್ನು ಕೈಗೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ನಿರ್ಧಾರ ಫಲಿಸುತ್ತೆ. ನಿಮ್ಮ ನಿರ್ಧಾರ ಪ್ರಾಕ್ಟಿಕಲ್ ಆಗಿರುತ್ತೆ. 4 ಜನ ಕೇಳಿದ್ರೂ ಕೂಡ ಆ ನಿರ್ಧಾರಕ್ಕೆ ಅವರು ಕೂಡ ಎಂಡಾರ್ಸ್ ಮಾಡುವಂಥ ಸಾಧ್ಯತೆ ತುಂಬ ಇದೆ.
ಇನ್ನು ಈ ದಿನದಲ್ಲಿ ನಿಮಗೆ ತೃಪ್ತಿ, ಸಂತೋಷ ಎಲ್ಲಿ ಹೇಗೆ ಸಿಕ್ಕತ್ತೆ, ಹೇಗೆ ದೊರಕತ್ತೆ ಇದನ್ನ ಗುರುತಿಸ್ಕೊಳ್ಳುವಂಥ ಒಂದು ಕಲೆಗಾರಿಕೆ ಇದೆ. ಆದರೆ ಈ ಒಂದು ನಿಟ್ಟಿನಲ್ಲಿ ಈ ದಿನ ಸ್ವಲ್ಪ ಕೃಷಿ ಮಾಡಬೇಕು, ಸ್ವಲ್ಪ ಪ್ರಯತ್ನ ಪಡಬೇಕು. ಯಾಕೆಂದರೆ ಎಲ್ಲೋ ಒಂದು ಕಡೆ ನೀವು ಅಳವಡಿಸ್ಕೊಂಡಿರುವಂಥ ಒಂದು ತಂತ್ರಗಾರಿಕೆ ಏನಿದೆ, ಒಂದು ಸ್ಟ್ರಾಟಜಿ ಏನಿದೆ, ಅದನ್ನು ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳುವಂಥ ಅಗತ್ಯತೆ ಇದೆ, ಅನಿವಾರ್ಯತೆ ಇದೆ. ಇದರ ಕಡೆ ಸ್ವಲ್ಪ ಗಮನ ಕೊಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹಾಗೆ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂತಹ ದಿನ. ಒಂದು ಕಡೆಯಿಂದ ನೋಡಿದ್ರೆ ನಿಮಗೆ ವಿಶೇಷವಾದಂಥ ಒಂದು ಶಕ್ತಿ, ಸಾಮರ್ಥ್ಯ ಸಿಕ್ಕಿದೆ, ಆತ್ಮವಿಶ್ವಾಸ ಜಾಸ್ತಿ ಇದೆ. ಆದರೆ ಈ ಹಣಕಾಸಿನ ವಿಚಾರದಲ್ಲಿ, ಕುಟುಂಬದ ವಿಚಾರದಲ್ಲಿ ಬಂದರೆ ನಿಮಗೆ ಸ್ವಲ್ಪ ಮಿಶ್ರ ಫಲಗಳು ಸಿಕ್ಕುವಂತಹ ಸಂದರ್ಭ. ಇನ್ನು ಈ ದಿನದಲ್ಲಿ ಕೆಲವೊಂದು ಕಷ್ಟದ ಸಮಯಗಳಿದೆ. ಅದನ್ನು ಪಾರಾಗಲಿಕ್ಕೆ ಅಥವಾ ಅಂತಹ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಗುರು ಹಿರಿಯರ ಮಾರ್ಗದರ್ಶನ ಕೇಳುವಂಥ ಅವಕಾಶ ಕೂಡ ಇದೆ ಈ ದಿನ. ಹಾಗಾಗಿ ಸಂಕೋಚ ಪಡದೆ ಅವರ ಸಲಹೆ ಪಡ್ಕೊಳ್ಳಿ, ಅವರ ಅನುಭವದ ಮಾತುಗಳನ್ನು ಕೇಳಿಸ್ಕೊಳ್ಳಿ, ಮುಂದುವರಿರಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಕೆಲವು ವಿಚಾರಗಳು ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ವರ್ತಿಸಬೇಕಾಗಿ ಬರಬಹುದು. ನಿಮಗೆ ಇಷ್ಟ ಇಲ್ಲ, ಆದರೂ ಅಂಥ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಒಂದು ಅನಿವಾರ್ಯತೆ ಇರುತ್ತೆ. ಆದರೆ ಈ ದಿನ ನಿಮಗೆ ಮುಂದಿನ ದಾರಿ ಸುಗಮವಾಗುವಂಥದ್ದು ಇದೆ. ನಿಮಗೆ ಎಷ್ಟರ ಮಟ್ಟಿಗೆ ತಾಳ್ಮೆ ಇದೆ ಅನ್ನುವಂಥ ಒಂದು ತಾಳ್ಮೆಯ ಪರೀಕ್ಷೆ, ನಿಮ್ಮ ಸಂಯಮದ ಪರೀಕ್ಷೆ ಈ ದಿನ ಆಗುವಂಥದ್ದು, ಆ ಪರೀಕ್ಷೆಗೆ ಒಳಪಡುವಂಥದ್ದು. ಅದರಿಂದ ಜಯಶೀಲರಾಗ್ತೀರಿ, ನಿಮಗೆ ಮುಂದೆ ಉತ್ತಮವಾದಂತಹ ಭವಿಷ್ಯ ಇದೆ. ಇನ್ನು ಈ ದಿನ ಯಾವುದೇ ಸಂದರ್ಭದಲ್ಲೂ ಕೂಡ ಒತ್ತಡಕ್ಕೆ ಒಳಗಾಗಬೇಡಿ. ಕೆಲವೊಂದು ಮಾತುಕತೆಗಳಿಂದಲಾಗಲಿ ಅಥವಾ ಕೆಲವೊಂದು ಯೋಜನೆಗಳಿಂದಲಾಗಲಿ, ಕೆಲವರ ದರ್ಶನದಿಂದಲಾಗಲಿ ನಿಮಗೆ ಒತ್ತಡ ಇದ್ದಕ್ಕಿದ್ದ ಹಾಗೆ ಬಂದ್ಬಿಡುತ್ತೆ. ಆದಷ್ಟು ಅಂತಹ ಒತ್ತಡವನ್ನು ನಿರ್ವಹಣೆ ಮಾಡಿಕೊಳ್ಳುವಂಥದ್ದು, ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ನೀವು ಪ್ರಮುಖವಾದಂಥ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಂದರ್ಭ ಬಂದರೆ ಕುಟುಂಬಸ್ಥರನ್ನು ನೀವು ಕನ್ಸಲ್ಟ್ ಮಾಡಿ, ಅವರ ಒಂದು ಅಭಿಪ್ರಾಯವನ್ನು ಪಡ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ನೀವಾಗಿ ಏಕಾಂಗಿಯಾಗಿ ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಬೇಡಿ. ಇನ್ನು ಈ ದಿನ ವ್ಯವಹಾರದಲ್ಲಿ ತುಂಬ ಲಾಭ ಇದೆ. ಆದರೆ ಮನಃಶಾಂತಿಗಾಗಿ, ಮನಸ್ಸಿನ ಸಮತೋಲನಕ್ಕಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅನಾನುಕೂಲತೆಗಳು ಉಂಟಾಗುತ್ತೆ. ಕೆಲಸಗಳು ನಿಧಾನವಾಗಿ ಪ್ರಾರಂಭ ಆಗುತ್ತೆ. ಹಾಗಾಗಿ ನಿಧಾನ ಅನ್ನುವಂಥದ್ದು ಸೋಲಲ್ಲ, ಬದಲಿಗೆ ನಿಮ್ಮ ಒಂದು ಪೂರ್ವ ಸಿದ್ಧತೆಗಾಗಿ ನೀವು ತೆಗೆದುಕೊಳ್ಳುವಂಥ ಸಮಯ ಅದು. ಹಾಗಾಗಿ ನಿಧಾನ ಆದರೂ ಕೂಡ ಪ್ರಧಾನವಾದಂತಹ ಕೆಲಸಗಳೇ ಈ ದಿನ ಆಗುವಂಥದ್ದು. ಇನ್ನು ಈ ದಿನ ಕುಟುಂಬದಲ್ಲಿ ಒಂದು ಒಳ್ಳೆಯ ಸಾಮರಸ್ಯ ಇದೆ, ಸೌಹಾರ್ದತೆ ಇದೆ. ಆದರೆ ನೀವಾಗಿ ಮಾಡಿಕೊಳ್ಳುವಂಥ ಒಂದು ತಪ್ಪು, ಕೆಲವರ ಮೇಲೆ ನಿಮಗೆ ಇರುವಂಥ ಒಂದು ಅನುಮಾನ, ಇದರಿಂದ ಪರಿಸ್ಥಿತಿ ನಿಮ್ಮ ಕೈ ಮೀರುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಈ ದಿನ ನಿಮಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಕಾಡುವಂಥದ್ದು, ನಿಮಗಿಲ್ಲ ಅಂದರೂ ಕುಟುಂಬದಲ್ಲಿ ಯಾರಿಗಾದರೂ ಒಬ್ಬರಿಗೆ ಆರೋಗ್ಯ ಸಮಸ್ಯೆ ಅನ್ನುವಂಥದ್ದು ಈ ದಿನ ಕಾಡುತ್ತೆ. ಅದರ ಹೆಚ್ಚಿನ ಜವಾಬ್ದಾರಿ ನಿಮ್ಮ ಮೇಲೆ ಇರುತ್ತೆ. ಇನ್ನು ಈ ದಿನ ನಿಮ್ಮ ಮಾತಿಗೆ ಬೆಲೆ ಇರೋದ್ರಿಂದ ಆ ಮಾತಿನ ತೂಕವನ್ನಾಗೆ ಉಳಿಸ್ಕೊಳ್ಬೇಕಾಗತ್ತೆ. ಇನ್ನು ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕು. ಯಾರಿಗಾದರೂ ಪ್ರಾಮಿಸ್ ಮಾಡಿದರೆ ಅದನ್ನು ಫುಲ್ಫಿಲ್ ಮಾಡುವಂಥ ಒಂದು ಪ್ರಯತ್ನ ಮೊದಲು ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಬಾಲ್ಯ ಸ್ನೇಹಿತರ ಜೊತೆಯಲ್ಲೂ ಕೂಡ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಉಂಟಾಗುವಂಥದ್ದು ಇದೆ. ಹಾಗಾಗಿ ಇಲ್ಲಿ ಆತುರದ ನಿರ್ಧಾರದಿಂದ ಹೇಗೆ ನಷ್ಟಗಳು ಉಂಟಾಗುತ್ತೋ ಹಾಗೆ ಈ ಭಿನ್ನಾಭಿಪ್ರಾಯದಿಂದ ಕೂಡ ಮನಸ್ಸಿಗೆ ಒಂದು ರೀತಿಯಲ್ಲಿ ಒತ್ತಡ ಇರುತ್ತೆ. ಹಾಗಾಗಿ ಒಬ್ಬೊಬ್ಬರನ್ನಾಗಿ ಕಳ್ಕೊಳ್ತಾ ಇದ್ದೇನಾ ಅನ್ನುವಂಥ ಒಂದು ಭಾವನೆ ಬರೋದಕ್ಕೆ ಮೊದಲು ಸ್ವಲ್ಪ ಎಚ್ಚೆತ್ಕೊಳ್ಳಿ.
ಏಕೆಂದರೆ ಡಿಪ್ರೆಷನ್ಗೆ ಹೋಗುವಂತಹ ಕೆಲವೊಂದು ವಿಶೇಷವಾದಂತಹ ಅಂಶಗಳು ನಿಮ್ಮನ್ನು ಕಾಡ್ತಾ ಇದೆ. ಅದರಿಂದ ಹೊರಬರಬೇಕು. ಅದಕ್ಕಾಗಿ ಸ್ವಲ್ಪ ಪ್ರಯತ್ನ ಮಾಡಿ. ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಳಿ. ನಿಮ್ಮ ಜೀವನ ಬಹಳ ಮುಖ್ಯ ಅನ್ನುವಂಥದ್ರ ಗಮನ ನಿಮ್ಮ ಮನಸ್ಸಿನಲ್ಲಿ ಇರಲಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.